ಓಂ ಅನಾದಿಶಾಶ್ವತಂ ಶಾಂತಂ ಚೇತಂ ಚಿತ್ತೋಜಸ್ವರೂಪಂ ಧಾರಯಂ ಓಂ ಕರ್ಪೂರಾಗರ ಕಸ್ತೂರಿಪುರ ಶ್ರೀಗಣ ಹೃದಯ ದೇವಸ್ಥ ಓಂ ಶಿವಾಂಗನ ಗಂಧಂ ಕುಂಕುಮ ಸಮರ್ಪಯಾಮಿ ಓಂ ತ್ರಿಗುಣಂ ಸ್ವಾರ್ಪಣಂ ಎಲ್ಲಿ ಓಂ ಗುರುಗುಣಂ ವ್ರತ ಸಂಯುಕ್ತಂ ದಶಾಂಗ ಸಂಯುಕ್ತಂ ನೇತಾಯಾಮಿ ಓಂ ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿ ತನ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿ ಲಕ್ಷ್ಯಂ ಏಕಂ ನಿತ್ಯಂ ಯಮಲವಚನಂ ಸರ್ವದಾ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುವೇ ತನ್ನಮಾಮಿ. ಜೈ ಮಂಗಳಂ ಜೈ ನಮ ಪಾರ್ವತಿಪತಿ ಶಿವರ ರಮಾದೆ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ. ಶ್ರೀ ಗುರು ಬಸವಲಿಂಗಾಯ ನಮಃ ಓಂ. ರಾಜೇಶ್ವರಿಗೆ ಮಂಗಳ ಭುವನೇಶ್ವರಿಗೆ ಮಂಗಳ ಕಾಳಕಾದೇವಿಗೆ ಮಂಗಳ ಪಾರ್ವತಾದೇವಿಗೆ ಮಂಗಳ ಚಾಮುಂಡೇಶ್ವರಿಗೆ ಮಂಗಳ ಆದಿಶಕ್ತಿಗೆ ಮಂಗಳ ಮಹಾಲಕ್ಷ್ಮಿಗೆ ಮಂಗಳ ಮಹಿಷಮರ್ದಿನಿಗೆ ಮಂಗಳ ಕಾಳಕಾದೇವಿಗೆ ಮಂಗಳ ಕಾತ್ಯಾಯನಿಗೆ ಮಂಗಳ ವರಮಹಾಲಕ್ಷ್ಮಿಗೆ ಮಂಗಳ ಪದ್ಮಾವತಿಗೆ ಮಂಗಳ ರಾಂಪುರ್ ಕ್ಷೇತ್ರದಲ್ಲಿ ನೆಲೆಸಿದವಳೆ ಬಂದ ಭಕ್ತರನ್ನು ಕಾಯುವವಳೆ ದೇವಿ ಪುರಾಣ ಕೇಳಿದವರಿಗೆ ಸುಖ ಶಾಂತಿ ಕೊಡುವವಳೆ ಜೈ ಮಂಗಳಂ ಜೈ ನಮ ಪಾರ್ವತಿಪತಿ ಶಿವರ ಮಾದೇ. ಸೃಷ್ಟಿ ಕವತಳದಂತ ಪಾರ್ವತಾದೇವಿಯಲ್ಲಿ ನಮಿಸಿ ಪರಮ ಪೂಜ್ಯ ಜಗದ್ಗುರು ಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ನೇಮಿಸಿ ಪರಮ ಪೂಜ್ಯ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ನೇಮಿಸಿ ಅದೇ ರೀತಿಯಾಗಿ ಪರಮ ಪೂಜ್ಯ ಶಿವಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳವರು ನೇಮಿಸಿ ಮತ್ತು
ಇವತ್ತಿನ ಶ್ರೀ ದೇವಿ ಪುರಾಣವನ್ನು ಕೇಳಲು ಆಗಮಿಸಿದಂಥ ಎಲ್ಲರಿಗೂ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಂಥವ್ರು ಅವರು. ಇವತ್ತು ನವರಾತ್ರಿಯ 7ನೇ ದಿವಸ, ಸಪ್ತಮಿ ದಿವಸ. 7ನೇ ದಿವಸ ಕಾಲರಾತ್ರಿ ಅವತಾರವನ್ನು ತಾಯಿ. ಅವಳು ಶನಿ ಗ್ರಹದ ಅಧಿಪತಿ. ರಕ್ತ ಬೀಜಾಸುರನ ವಧಿಸುವ ಸಲುವಾಗಿ ದುರ್ಗೆಯು ಕಾಲರಾತ್ರಿ ರೂಪವನ್ನು ತಾಳಿದಳು. ಸಾಧಕರು ಸಹಸ್ರಾರ ಚಕ್ರದ ಮೇಲೆ ಕೇಂದ್ರೀಕರಿಸಿ ಇವಳನ್ನ ಧ್ಯಾನಿಸಬೇಕು ನೋಡಪ್ಪ ಅಂತ ಹೇಳ್ತಾರ. ಮತ್ತ ಇವಳ ಆಹಾರ ಕೋಸಂಬರಿ, ಕಡುಬು, ಶಾವಿಗೆ ಪಾಯಸ. ಕುಂಬಳಕಾಯಿ ಸಜ್ಜದ ಕೈ ಮಾಡ್ಬೋದು. ಸರ್ವ ದಿವಿಜರ ಗೆಲ್ದು ಲೋಕಕ್ಕೆ ಸರ್ವ ಕೊಬ್ಬನೆಯಾದ ಎನ್ನೋಳು ಗರ್ವದಿಂದಲೇ ಕಾದುವೆನು ಎಂತೆಂಬ ಕುಸ್ತಿದದ. ಓರ್ವ ಸ್ತ್ರೀಯರ ನುಡಿಗೆ ಶೌರ್ಯವು ತೋರುವುದು ತಗೆಯಾಗಿ ಎಮ್ಮದು. ಸರ್ವಕೇಶ್ವರ ಶುಂಭರಾಜನ ಮಾತು ಕೆಳಿದೆಯಳು. 10 ಕರ್ವವು ದೊರೆ ಸೈತಲ ಮತ್ತೆ ನಡೆದನು ಧೂಮ್ರಲೋಚನ. ನಿತ್ಯ ವಸ್ತು ಆದ ದೇವಿಯ ಹಿಮಚಲದಿ ಕಂಡು ಹತ್ತರಿಳಿದನು ತೇರ ದೇವಿ ಗೊತ್ತಿ ಮಾತಾಡಿದನು ಬಲಸ. ವ್ಯಕ್ತ ಬಂದನು ಧೂಮ್ರಲೋಚನ ನಾನು ಕೇಳೆಂದ. ನಿನ್ನಿನ ದಿವಸ ರೀ ದೂತನಾದಂಥ ಸುಗ್ರೀವ್, ಶುಂಭನ ದೂತನಾದ ಸುಗ್ರೀವ ತಾಯಿಗೆ ಬಂದ ಮದುವೆ ಆಗಪ್ಪ ತಂದ ನಾನಾ ಥರದಿಂದ ಮನಸ್ಸೊಲಿಸಿ ಹೇಳಾಕಿದ್ದ. ತಾಯಿ ಏನು ಹೇಳಪ್ಪ, ಶುಂಭ ಮಹಾರಾಜನ ಕರ್ಕೊಂಬಂದ ನನ್ನ ಜೋಡಿ ಯುದ್ಧ ಮಾಡಬೇಕು, ನನ್ನ ಜೋಡಿ ಗೆದ್ರ ನಾ ಮದುವೆ ಹಾಕನಂತ ಹೇಳಿ ಈಗಿಂದೇ ಕರ್ಕೊಂಬ ಅಂತ ಹೇಳು. ಅವಾಗ ಏನು ಮಾಡಿಪ್ಪ ಅವ ಹೊಳ್ಳಿ ಹೋಗಿ ಶುಂಭ ಮಹಾರಾಜ್ ಹೇಳುವಂಥವನಾದ. ಶುಂಭ ಮಹಾರಾಜ್ ಏನ್ ಮಾಡಿಪ್ಪ ಅಂದ್ರ, ಶುಂಭ ಮಹಾರಾಜ ಧೂಮ್ರಲೋಚನ ಕಳ್ಸವಾದ. ಧೂಮ್ರಲೋಚನ ಕಳ್ಸವಾದ ಈಗಿಂದೇ ಹೋಗು ಮುಂಡೆ ಹೇಳ್ಕೊಂಬ ತಂದು ಕಳ್ಸವಾದ. ಸರ್ವ ದಿವಿಜರ ಗೆಲ್ದು ಲೋಕಕ್ಕೆ ಸರ್ವಕೊಬ್ಬನೆಯಾದ ಎನ್ನೋಳು ಗರ್ವದಿಂದಲೇ ಕಾದುವೆನು ಎಂತೆಂದ ಕುಸ್ತಿದದ. ಓರ್ವ ಸ್ತ್ರೀಯ ನುಡಿಗೆ ಶೌರ್ಯವು ತೋರುವುದು ನನಗೆಯಾಗಿ ನಮ್ಮದು. ಸರ್ವಕೇಶ್ವರ ಶುಂಭರಾಜನ ಮಾತು ಕಳೆದೇಳು. ನಾ ಎಲ್ಲಾ ದೇವಾನು ದೇವತೆಗಳನ್ನ ಈ ಲೋಕೊಳಗ ಸೋಲಿಸ್ಕೊಂಡು ಅಧಿಪತಿಯಾಗಿ ಕೂತಾನೆ. ಎಲ್ಲಾ ದೇವತೆಗಳನ್ನು ಸೋಲಿಸಿ ಅಧಿಪತಿಯಾಗಿ ಕೂತಾನಿ. ನನಗಲ್ಲಿ ಯುದ್ಧ ಮಾಡಬಾ ಅಂತ ಹೇಳ್ತಾಳ. ತಾವೊಬ್ಬಕ್ಕೆ ಕೂತಾಳಲ್ಲಿ. ಇದು ಹಾಸ್ಯ ಅಲ್ಲ ಏನಂತ ಅಂದು ಕೇಳಾಕೈತ್ರಿ ಅವ್ ಶುಂಭ ಮಹಾರಾಜ್. ಅದಕ್ಕ ಅವಾಗ ಎಲ್ಲೋ ಧೂಮ್ರರಾಜನೇ ಬಾ ಹೋಗು, ಹೇಳುದು ಎಲ್ಲ ಮುಗದೈತಿ, ಒಟ್ಟ ಇಳಿದು ಎಳ್ಕೊಂಡ್ ಬರೋದು ಅಂದೈತಿ, ಹೋಗಿಬಿಡು, ತೋರ್ಬಾರ ಎಳ್ಕೊಂಡ್ ಬಂದ್ಬಿಡತ್ತ ಅಂತ ಧೂಮ್ರಲೋಚನಗ ಆಜ್ಞೆ ಮಾಡಿಬಿಟ್ಟು. 10 ಕರ್ವವು ದೊರೆ ಸೈತಲ ಮತ್ತೆ ನಡೆದನು ಧೂಮ್ರಲೋಚನ. ನಿತ್ಯ ವಸ್ತು ಆದ ದೇವಿ ಹಿಮಚಲದಿ ಕಂಡು ಹತ್ತರಿಡಿದನು ತೇರ ದೇವಿ ಗೊತ್ತಿ ಮಾತಾಡಿದನು ಬಲಸ. ವ್ಯಕ್ತ ಬಂದನು ಧೂಮ್ರಲೋಚನ ನಾನು ಕೇಳಂದ. ಶುಂಭ ಮಹಾರಾಜನ ಆಜ್ಞೆ ಆದ್ರಪ್ಲರೇ ಆಗಿಂದಾಗ 10 ಕರ್ವ 6,000 ಕೋಟಿ ರಾಜ ಮಹಾರಾಜನ ತಗೊಂಡ್ ಕೇಳಿಂದ ಕುದುರೆ ರಥ ಎಲ್ಲ ತಗೊಂಡ್ ಬಂದ ಬಿಟ್ರಿ. ಎಲ್ಲಿ ಬಂದಪ್ಪ, ಹಿಮಾಚಲ ಪ್ರದೇಶದ ಕುಂತಂತ ತಾಯಿ ಅಂತ ಬಂದ್ ನಿಂತ್ಬಿಟ್ರು. ಧೂಮ್ರಲೋಚನ ಬಂದ್ ನಿತ್ತ ಒಮ್ಮೆ ಏನ್ ಹೇಳಿದಪ್ಪ, ಎಲ್ಲೋ ಸ್ತ್ರೀ ಹೇಳಿ ನಾನು ಸೇನಾಧಿಪತಿ ಶುಂಭ ಮಹಾರಾಜನ ನಾನು ಧೂಮ್ರಲೋಚನ ನೋಡು. ಧೂಮ್ರಲೋಚನ ತಂದ ಬಂದ್ ನಿಂತ್ ಬಿಟ್ರಿ ತಾಯಿ ಮುಂದೆ ಎಕ್ದಮ್ ಬಂದ್ ನಿಂತ ಬಿಟ್ರಿ.
ಆಕೆ ಕಣ್ಣು ಮುಚ್ಚಿ ಕೂತ್ಬಿಟ್ಟಿರು ತಾಯಿ. ಸದು ಬಂದರೊಳ್ಳಿತ್ತು ಬಾರದಿದ್ದೊಡೆ ಮುಂದಲೇ ಹೇಳಿದ್ದೇಳಿದೆ ತರವು ಎಂದು ಆಜ್ಞೆದಾಯ್ತು ಸಂಭಾಜನಲ ಪರದೇವಿ ಅಂದು ಓಂಕಾರ ಮಾಡಿಮಿ ಬಸು ಅಂದು ಅದನ್ನು ದುಮ್ರಲೋಚನ ಇಂದು ಏನು ಹೇಳುವುದು ಪರಬ್ರಹ್ಮದು ಬನ್ನು. ಎಲ್ಲೋ ಸ್ತ್ರೀಯರೇ ಬರ್ತೀಯೋ ಏನ್ ಮಾಡ್ತಿ? ಈಗ ಹಿಂದಿಗೆ ಬಾ, ಬಂದ್ರ ಹಂಗಾತ, ಬರ್ಲಿಕ್ಕೆ ನೀನ್ ಮುಂದೆ ಹಿಡ್ಕೊಂಡು ಓದ ಬಿಡ್ತಾನ. ಯಾಕಂದ್ರ ಸುಮ್ಮ ಮಾರಾಯಣ ಆಜ್ಞೆ ಆಗೈತಿ ಅಂದ್ಬಿಟ್ರಿ. ತಾಯಿ ಏನು ಹೊಂಕಾರದಿಂದ ಮೂರನೇ ಕಣ್ಣು ತೆಗೆದು ನೋಡಿ ಸೊಸ್ ಬಸ್ ಮಾಡಿ ಹೋಗ್ಬಿಟ್ಟು ಧೂಮ್ರಲೋಚನ ಸಿಟ್ಟಿಗೆ ಮೂರನೇ ಕಣ್ಣು ತೆಗೆದು ಬಿಟ್ರಿ. ಆಗಿಂದ ಕಿಡಿಸಿ ಬಸ್ಮನ ಆಗಿ ಬೂದಿ ಆಗಿಬಿಟ್ಟು ಸುಡಲು ಧೂಮ್ರಾಕ್ಷನನಾತಿ ಬಲ ಕಿಡಿ ಹಿಡ್ತ ಮುತ್ತಿದುದು ದೇವಿಯ ಕಡಿ ಇವಳ ಹೊಡಿ ಎನ್ನುತ್ತ ದಿಶೆ ಎಂಟರಲ ಸರಸೇನೆ ಬಿಡದರಿ ಇವಳನು ಚತುರತನದಲ್ಲಿ ಹಿಡಿದು ಶಿಮ್ಮನ ಬಳಿಗೆ ಒಯ್ದಡೆ ಒಡಮಹಾಲ ತನುಳೆಂದರಿತ ಬಟನಿಕರ. ಧೂಮ್ರಲೋಚನ ಸಾತ್ರಪ್ಲೆ ಎಲ್ಲಾ ಸೈನ್ಯ ಏನಾತ, ಬಿಡ್ಬೇಡ್ರಪ್ಪ ನಮ್ಮ ಸೇನಾಧಿಪತಿ ಕೊಂದಾಳಿಕೆ ಬಿಡ್ಬೇಡ್ರಿ, ಕಡಿರಿ ಹೊಡಿರಿ ಅಂತ ಅಂದ್ ಕೇಳಿಂದ ಅವ್ರ ಮ್ಯಾಲ ಏರಿ ಬರೋಂತಾರ ನಾಲ್ಕೋ ದಿಕ್ಕಿನಿಂದ ಧೂಮ್ರಲೋಚನ ಸೈನಿಕರು. ಹೌದು ಯುಕತಿಯು ಎನ್ನುತ್ತಾರನದ ಸಹಸಿಗರ ಬೀಸಿದರು ಬಲೆಗಳ ಈತವಿದು ಎಂದೆನ್ನುತ್ತ ಹರಿ ಬಲೆಗಳನ್ನು ಹಾಸಿದರು. ಮಧುರಲು ಪಾಶದಲ್ಲಿ ದೇವಿಯು ಬಹುವಿಧದಲ್ಲಿ ಮುತ್ತಿ ಹಿಡಿ ಒಳಂಕಾರವೆನ್ನುತ್ತ ಬೊಬ್ಬಿಕ್ಕಿತರು ಸೇನೆ. ಎಲ್ಲಾರು ಏರಿ ಬಂದ್ ಕೇರಿಂದ ಬೀಸ್ರಿ ಬಲಿ ಹಾಕ್ರಿ, ಬಲಿ ಹಾಕ್ರಿ ಹಿಡ್ಕೊಂಡ್ ಹೋಗುನು ಅಂತಂದ್ ಕೇರಿಂದ ಎಲ್ಲಾರು ಮ್ಯಾಲ ಏರಿ ಬರಾಕೈತ್ರಿ ತಾಯಿ ಮ್ಯಾಲ. ಅವ್ರನ್ನ ಅಲ್ಲೇ ತಾಯಿ ಶಿರಚ್ಛೇದನ ಮಾಡಾಕೈದ್ವಿ. ಏರಿಸಿದಳೆ ದೇವಿ ಧನುವನು ಕಾರಿಸಿದಳ ಸುಳತಾಯ್ತರ ತೂರಿದಳು ಕೂರ್ಗನಿಯ ಗಾಯಲರುಳಿ ಒಂದಲ್ಲಿ ಆರಿದೋ ತಲೆ ಕುದುರೆಗಳ ಜಗ ತೋರಿಡುವ ರಕ್ತದಲ್ಲಿ ಜನಪನ ಚಾರು ಕಿರಣ ದಡಗಿ ಕತ್ತಲೆ ಕವಿದು ಎಂದ. ತಾಯಿ ಬಾಣವನ್ನು ಮಳೆಯನ್ನು ಸುರ್ಸಾಕೈದ್ಬಿಟ್ರಿ. ಬಾಣದ ಮಳೆ ಸುರ್ಸಾಕೈದ್ರು ರಕ್ಕರ್ಸರ ರುಂಡ್ಗಳು ಸುಂಟ್ರ ಗಾಳಿ ಹಂಗ ಕಿತ್ಕೊಂಡ್ ಹಾರಕೈದ್ವತ್ತರು ರಕ್ಕಸರು ರುಂಡ್ಗಳು. ರಣಭೂಮಿ ಒಳಗ ರುಂಡ್ಗಳು ಕಾಣಕೈತಿ ನೋಡಪ್ಪ ಬಿಳು. ಗಟ್ಟಿಗಳು ಈಗ ಇವಳನು ಕುಟ್ಟುವುದು ಕೆಣಕಿದಡೆ ಬಲವನು ಹಿಟ್ಟು ಮಾಡಲಿ ಒಳ ಬಿಡಿರ ಯೋಚನೆ ಎನ್ನುತ್ತ ಕಟ್ಟಿ ಹಾಕಿರಿ ಇವಳನೆಂದನು ದಿಟ್ಟಿನಿಸಿ ಮಾ ಬಲವು ಕಡುವು ಕೆವೆದು ಕಾಳ ರಾತ್ರಿ ತೆರೆದ ಕೇಳಂದ. ಸುಳಿದರಂಬನ ಮೇಲೆ ಶಾಸ್ತ್ರದ ಸುಳೆ ಮಳೆಯದೇನೆ ನೆಂಬನು ಶರವು ಶಿವಲು ಮುಸಲ ಕಡ್ಗ ಮುಸುಂಡಿ ಬಲ್ಲೆಯವ ವರ್ಷ ಕಡೆ ಕುಂತ ಶಲ್ಯು ಸುರುಗಿ ಮುದ್ಗರ ಪಿಂಡವಾಳು ಪರಿಗಡ್ಡೊಂಕನೆ ಚಕ್ರಗದ ನತ್ತು ಸುರಿಸಿದರು. ಸೈನಿಕರ ಇವನ ಬಿಡುದು ಬೇಡ, ಈಕಿನ ಬಂಧಿಸಿ ಬಿಡನು, ಈಕಿನ ನಾಶ ಮಾಡಿಬಿಡನು. ಅನೇಕ ತರದಿಂದ ಕೂಗಾಟ ಮಾಡ್ಕೊತ ನಾಲ್ಕು ಕಡೆಯಿಂದ ಈಕಿ ಮ್ಯಾಲ ಏರಿ ಬರಾಕತ್ತಾಳು. ತಾಯಿ ಏನ್ ಮಾಡಿದ್ದ ಅಲ್ಲೇ ಅವ್ರ ಬಾಣಗಳ ಅಲ್ಲೇ ಶಿರಚ್ಛೇದನ ಮಾಡಿ ಹೋಗದ್ ಬಿಟ್ರು. ಖಡ್ಗ ಶಿವಲ್ಗ ಬಿಲ್ ಎಲ್ಲಾ ತಗೊಂಡ್ ಕೇಳಿದ ಅನೇಕ ಆಯ್ತು ಅಂತ ತಾಯಿ ಅವ್ರನ್ನೆಲ್ಲಾ ಸಂಹಾರ ಮಾಡಾಕೈದ್ವಿ. ಕಡಿದಳ ಅಕ್ಷಣ ಸರ್ವಶಾಸ್ತ್ರವ ಬಿಡದಳ ಹಚ್ಚಳ ಮುಟ್ಟಲಿಸುವ ಹಿಡಿಗದೈತರ ಹೆಟ್ಟಿದಳು ಕುಟ್ಟಿದಳು ಖಡ್ಗದಲ್ಲಿ ಹೂಡ ಮರಳಿದರು ಹೆರಿಗೆಕಾರರು ಕೆಡದ ವಸ ಉರುಳಿದವು ಗಜ ಹುಡಿಪುಡಿಯ ಮಾಡಿದಳು ಧೂಮ್ರಾಕ್ಷನ ಮಹಾಬಲವ. ಎದ್ದರಾಗಲೇ ಸಿಂಹದೇವಿಯ ಯುದ್ಧ ಕಾಣುತ್ತ ನಿಮ್ಮ ನಿನ್ನೆ ಎದ್ದ ಕೊಡುವೆ ಮೈಯ ಕುಳಿ ಸೊತ್ತ ಕಾಟವಾಯ ಗದ್ದಲಿಸಿ ಕಡಿಯುತ್ತ ಹಾರಿತು ಗದ್ದನಿಗೆ ಹೊರಗಿದ ರಸುರರು ರದ್ದು ಏನ್ ಹೇಳುವೇನೋ ಪರಮೇಶ್ವರಿಯ ವಾಹನವ. ಬಸವಣ್ಣ ಶಿವ ತಾಯಿ ವಾಹನ ಶಿವ ಇದೆಲ್ಲಾ ಯುದ್ಧ ನೋಡತ್ರಿ. ಎಲ್ಲೇ ಹೋಗಿ ಮನೆಗಿತ್ತತ್ರಿ ಅದು ಶಿವ ಎಲ್ಲೇ ಹೋಗಿ ಮನೆಗಿತ್ರಿ ಒಮ್ಮಿಂದೊಮ್ಮೆ ಒಳಗ್ ಬಂದ್ ಹೋಗಿ ಬಿಡ್ತತ್ರಿ ಶಿವ. ಆಕರ ಹೇಳ್ಕೊಸದ ಬಂದ ಮನಗಂಡ ಮೈ ಹಾಕೋಸದ್ ಬತ್ತತ್ರಿ. ಮನಗಂಡ ಗೋರ್ ಗರ್ಜನೆ ಮಾಡಾಕೈತತ್. ಗೋರ್ ಗರ್ಜನೆ ಮಾಡಿ ಅದು ಎಷ್ಟೋ ಸೈನಿಕರು ತಿಂದು ಹಾಕಾಕೈತದ ಶಿವ ತಾಯಿ ವಾಹನ ಶಿವ. ಹೊಡೆದದು ಕರದಿಂದ ಪಾದದ ನೊಡನೆ ಬಡಿದದು ಜಿಗಿದದು ತಲೆ ಗಡರೆ ಕಡಿದದು ಚೀರಿದುದು ಸೀಳಿದದು ನಖಗಳಲ್ಲಿ ಮಡುಗು ಮಡುಗಿನ ರಕ್ತ ಕರುಳಿನ ದಿಡಿಗು ಮಜ್ಜೆಯ ಮಾಸ ಮೆದುಳಿನ ಎಡೆ ಬಿಡದಲೆ ಸೆದೆತ್ತುವಾರನು ಭೂಮಿ ಸಂಭ್ರಮವೋ. ಶಿವ ಗರ್ಜನೆ ಮಾಡ್ಕೊತ ಎಷ್ಟೋ ಸೈನಿಕರನ್ನ ತನ್ನ ಉಗುರದಿಂದ ಮತ್ತ ಬಾಯದಿಂದ ಹರದಾರ ತಿಂದು ಒಗ್ಯಾಕತೈತಿ. ಕುರಿ ಹಿಂಡಿನಾಗ ಹೆಂಗ್ ಬರ್ತದ ಹೆಂಗ ಬಂದ್ ಶಿವ ಬಂದ್ ಬಿಟ್ಟೈತ್ರಿ.
ಎಲ್ಲಾರನು ಮನಗಂಡ ಕಡ್ದ ಒಗ್ಯಾಕತೈತತ್. ಹೊಟ್ಟಿ ಮತ್ತ ತಲಿ ರುಂಡ ಎಲ್ಲ ರಾಶಿ ಒಳಗೆ ಬೀಳಾತೇವತ್. ಅದು ಕಡ್ಕಡ್ ಹಂಗ ಒಗ್ಯಾಕತಿದ್ದ. ಜೋಳುತ ಕಟವಾಯಿ ಮಾಂಸದ ಕಾಲಿಗೆ ಸುತ್ತೇಳುವ ಕರುಗಳ ಏಳನ ಮೈ ಎಲ್ಲ ರಕ್ತದಿಂತ ಯಾವುದು ಜ್ವಾಲೆ ಕಂಗಳ ಬಡಿಯುವ ಬಾಲದ ಜೀಳಿಡುವ ಭೀಕರ ಸ್ವರೂಪದ ಕಾಲ ಮೃತ್ಯುವಿನಂತೆ ತಿರುಗುತ್ತಲಿತ್ತು ಕೇಸರಿವ್ಯಾ ದೇವಿಯಿಂದಲೇ ಕೆಲವು ಬಲವ ದೈವಾಣದಿಂದ ಕೆಲ ಬಲ ಸಾವನಾಯ್ತು ಮುಟ್ಟಿದುದು ಶುಂಭಂಗಿರನ ಸುದ್ದಿ ದೇವ ಕೇಳಿ ಬಲ್ಲಿದಳು ಹೆಂಗಸು ಆವಸಿಯು ಬಲ್ಲಿದನ ದೋಯು ಹೇದರು ಸಾಂಗದಿಂದ್ರು ಮಾಕ್ಷನ ಬಲವ ಶಿವ ಹಂಗ ಮಾಂಸ ತಿನ್ಕೋತ ಹಂಗ ಬಾಯಾಗೆಲ್ಲ ಜೋತಾಡಕತ್ತೇವತ್ತ. ಮಾಂಸ ಹಂಗ ಕಡಿದು ತಿನ್ನು ಒಗಿದು ಹಂಗ ಮಾಡಾಕತೈತಿ. ಹಂಗ ಎಲ್ಲಾ ಮೈ ಎಲ್ಲಾ ರಕ್ತ ಆಗಿಬಿಟ್ಟತ್. ಮತ್ತ ಶಿವದಿಂದ ಎಷ್ಟೋ ರಕ್ಕಸರು ಸಾತ್ರು, ತಾಯಿಯಿಂದ ಎಷ್ಟೋ ರಕ್ಕಸರು ಸಾತ್ರು. ಈ ಪ್ರಕಾರವಾಗಿ ಈ ಸುದ್ದಿಯನ್ನ ಅಲ್ಲೇ ಇಲ್ಲೇ ಉಳಿದಿರ್ತಾರಲ್ಲ ರಕ್ಕಸರು, ಕಿತ್ಕೊಂಡು ಓಡಿ ಹೋಗ್ಕೇರಿಂದ ಆ ಸುದ್ದಿ ಮುಟ್ಸಾಕದ ಸುಮ್ ಮಹಾರಾಜ್ ಹಿಂಗ ಸ್ತ್ರೀ ಆಕಿ ಶಿವನ್ ಹಿಂಗ ಮಾಡಾಕತೈತಿ, ಆಕಿ ಹಿಂಗ್ ಕೊಲ್ಲಾಕತ್ತಾಳ ತಂದ್ ಕೇರಿಂದ ಧೂಮ್ರಕ್ಷಣ ಸುತ್ತಿದ್ ಸತ್ತದ್ ಸುಟ್ಟು ಹೋಗಿದ್ದು ಅದನ್ನೂ ಹೇಳು. ಧೂಮ್ರಲು ಹೋಗ್ಕೇರಿ ಕೊಟ್ಟನಾಗಲೇ ಅಪ್ಪೇನ ದಿಟ್ಟ ಚಂಡೈ ಮುಂಡರಿಗೆ ದುಷ್ಟ ಸ್ತ್ರೀಯಳ ಕೊಟ್ಟೋನು ಮೊದಲೇ ಹಿಡಿದು ಕಟ್ಟಿತರು ನಡೆ ಏಳಿ ಬಲಸ ದುಷ್ಟ ಶಿವ ಮಡದೆ ಶೀಘ್ರದೆ ಭೆಟ್ಟಿಯಾಗಿರಿ ಎಂದಕ್ಕೋ ಬದಲ ಸುಡಿವಾನ. ಇಟ್ಟೆಲ್ಲಾ ಸುದ್ದಿ ಹೇಳ್ರಪ್ಲೇ ಶಿವ ಮಹಾರಾಜ್ ಮನಗಂಡ ಸಿಟ್ಟು ಬಂದ್ಬಿಡ್ತೀವಿ. ಹಿಂಗಾತು ಅಂದವ್, ಸುಟ್ಟು ಹೋಗುದು ಎಂತ ಸ್ತ್ರೀ ಇರ್ಬೇಕು ಅಂದವನ. ಹಲೋ ಚಂಡ ಮುಂಡ ದೈತ್ರಿ ಬರ್ರಿ ಹೋಗ್ರಿ ಹೋಗಿ ಕೇರಿಂದ ಆಕಿನ ಕಟ್ಟಿ ಕೇರಿಂದ ಆಕಿನ ಸೊಕ್ಕ ಮಾಡೋದು ಕಟ್ಟಿ ಕೇರಿಂದ ತಗೊಂಬರ್ರಿ ತಂದ ಚಂಡಾಮುಂಡ್ರ ದೈತ್ಯನ ಕರೆಯುವಂತಾವ ಶುಂಭ ಮಹಾರಾಜ್. ಆಕಿನ ದರ ಹೇಳ್ಕೊತ ತಗೊಂಬಂದಿ ಬಾಳ ಸೊಕ್ಕಿನ ಕಾಂತಾಳ ತಂದ ಚಂಡಾಮುಂಡ್ರ ಹೇಳುವಂತಾವ ಅದು. ಅತ್ತ ದೇವಿಯು ದೈತ್ಯ ಬಾ ಹೊತ್ತು ನೋಡುತ್ತ ಸರ್ವ ದಿವಜರ ಮೊತ್ತ ಕುಡೆ ಕೋಪದಲ್ಲಿ ಹೊಂಕರಿಸಿದ ಹೆಸರನ್ನು ಕುತ್ತಿ ಕಳುವೆನು ಆವಾಗೇನು ತಲೆ ಮತ್ತೆ ಅವಳು ತಲೆ ಬೆಳೆದೆ ಚಿತ್ತದೆಲೆ ನೆನೆದಳು ಚಿದಾನಂದಾತ್ಮ ಗುರುವರನ. ಅವ ಆ ಕಡೆ ಆಜ್ಞೆ ಮಾಡಿದ್ರಿ ತಾಯಿ ಇವ್ರು ಯಾವಾಗ ಬಂದವ್ರ ಇವ್ರು ಯಾವಾಗ ಸಂಹಾರ ಮಾಡಿನ ತಂದ ಹಲ್ಲು ಕಡ್ಕೋತ ಗರ್ಜನೆ ಮಾಡ್ಕೋತ ನಿಂತು ಬಿಟ್ಟ ತಾಯಿ. ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ ಚರಣ ಪದ್ಮಿ ರೇಪ ಶ್ರೀ ಚಿದಾನಂದ ಉದತ ವಿರಚಿತ ಪಾರ್ತಿ ಮಹಾತ್ಮಗಳು ದುಮ್ರಲೋಚನ ಪದುನಾಮ ಏಕದೋ ಅಧ್ಯಾಯ ಸಂಪೂರ್ಣಂ ಅಂತ್ಯು ಅಧ್ಯಾಯ 11 ಪದ 470 ಮಂಗಳಮಸ್ತು. ಜೈ ಮಂಗಳಂ ಜೈ ನಮ ಪಾರ್ವತಿಪತಿ ಶಿವರ ಮಾದೇ. ಓಂ ಪೀಠಸ ಜಲಕಸ ಆಕಾಶಂ ಗಣಪುಸ್ತಂ ಚಂದ್ರಾಕ್ಷಂ ಶಾಸಂ ಚರದಂದಿಸಿ ದಿವಳಂ ತನ್ನಮಾನ. ಓಂ ಅನಾದಿ ಶಾಸಕಂ ಶಾಂತಂ ಚೈತನ್ಯ ಜ್ಯೋತಿರ್ಜುಂ ವಿಜಿತಂ ಪ್ರತಾಪ್ ಪುರುಷಂ ಯುಗತಂ ಧಾರಯಂ. ಓಂ ಕರ್ಪೂರಾಗರ ಕಸ್ತೂರಿ ಗೌರಜನ ಸಂವತ್ಸರಿಗಂಧ ಹೃದಯ ದಿವೇಶಕೃತಂ ಓಂ ಶಿವಮೋದನ ಗಂಧಂ ಕುಂಕುಮಂ ಸಮರ್ಪಯಾಮಿ. ಓಂ ತ್ರಿದಲಂ ತ್ರಿಗುಣಕಾರಂ ತ್ರಿನೇತ್ರಂ ಪಾಪಸವಿಕಂ ಶಿವಾರ್ಪಣಂ. ಸೇವಂತಿಕ ಬಕುಲ ಚಂಪಕ ಪಾದ ಪುಣ್ಯಾದ ಕಡುಗ ಸಬ್ಬೆಲ್ಲ ಪ್ರವಾಹ ತುಳಸಿದಲ್ಲಿ ಮೇಲೆ ತಾಂ ಪೂಜೆಯನ್ನು ಪ್ರಸಿದ್ಧ ಪರಮೇಶ್ವರ. ಓಂ ಗುಗ್ಗುಳಂ ರತ್ನ ಸಂಯುಕ್ತಂ ದಶಾಂಗ ಸಮವೇತ ಮನೋ ದಿವ್ಯಂ ಕೃತ ಓಂ ಏಕಾದಶಾಪಾಯಂ. ಓಂ ನೈವೇದ್ಯಂ ಷಡ್ಸೋಪೇತಂ ನಾನಾ ಭಕ್ಷ್ಯ ಸಮೇತ ದೀಕ್ಷ ನೈವೇದ್ಯಂ ಪಾನೀಯಂ ಸಮರ್ಪಯಾಮಿ. ಜೈ ಮಂಗಳಂ ಜೈ ನಮ ಪಾರ್ವತಿಪತಿ ಶಿವರ ಮಹಾದೇವ್.
ಆಗಲಪ್ಪನೆ ಶುಂಭನಿಗೆ ಶಿರ ಬಾಗಿ ನಡೆಯಲು ಬೇರಿ ಕಳ ಕೂಗಿಡುತ್ತಿದ್ದವು ರಥಗಜ ಯಾದಿಗಳು ಬೇಗ ಕೂಡಿತು ಕಾಲು ಬಲನಪ ಆಗಲೇ ದಶಕರ್ವಯೋಳು ಶೋಣಿಗ ನದಿ ತೆರಳಿದರು ಚಂಡಮುಂಡರೆಯಂದ ಕಂಡರಾದೇವಿಯನು ಹಿಮಾಚಲ ಮಂಡೆ ಮೇಲೆ ಕುಳಿತಿರುವ ದಂಡ ಸೀಮವು ಕನಕ ಪರ್ವತದಂತೆ ಇರುತ್ತಿಯುವುದ ದಂಡು ಮುಂದಕ್ಕೆ ಬರಲಿಕ್ಕೆ ಕೊಂಡು ನಿಂದಳು ಚಾಪೆ ಸರವಸಿ ಗೊಂಡು ಹಿರಿದೆ ಬೆದರಿಸುತ್ತ ಓಂಕಾರದಲ್ಲಿ ದೇವಿ ಗಂಡುಗಲಿ ಹೈಮವತಿ ಬಹು ಉದ್ದಂಡರಾಯ ಚಂಡಮುಂಡರ ಖಂಡಿಸಿ ಚಾಮುಂಡಿ ಎಂಬ ಹೆಸರು ಪಡೆದಳು ಇನ್ರಿ 12ನೇ ಅಧ್ಯಾಯ ಪ್ರಾರಂಭ. 12ನೇ ಅಧ್ಯಾಯೊಳಗೆ ಏನ್ ಮಾಡ್ತೀಪ್ಪ ಅಂದ್ರ ಚಂಡ ಮತ್ತು ಮುಂಡ ರಕ್ಕಸರನ್ನು ಸಂಹಾರ ಮಾಡಿ ಚಾಮುಂಡಿ ಅಂತ ಹೆಸರು ಪಡಿತಾವ. ಯಾವ ರೀತಿ ಸಂಹಾರ ಮಾಡ್ತಾವ ಅಂತ ಇಲ್ಲಿ ನೋಡ್ತೀವಿ. ಆಗಲಪ್ಪನೆ ಶುಂಭನಿಗೆ ಶಿರ ಬಾಗಿ ನಡೆಯಲು ಬೇರೆ ಆಗ ಕೂಗಿಡಿರ್ತಿದ್ದವ್ರ ಗಜಯಾದಿಗಳು ಬೇಗ ಕೂಡಿತು ಕಾಲುಗಳನಪ್ಪ ಆಗಲೇ ದಶಕರ್ವಯೋಳು ಶೋಣಿಗಣದೆ ತೆರಳಿದರು ಚಂಡ ಮುಂಡರೆ ಎಂದ ಶುದ್ಧಿ ಮುಟ್ರಪ್ಲೆ ಧೂಮ್ರೋಚನ್ ಏನ್ ಮಾಡಿದಪ್ಪ ಅಂದ್ರ ಶುಂಭ ನಿಶುಂಭ ಅವಾಗ ಚಂಡಮುಂಡ್ರನು ನಡ್ರಿ ತಂದು ಹೇಳುವಂತವಾದ ಚಂಡಮುಂಡ್ರ 16 ಪ್ಲೇ ಆಗಿಂದ ತಮ್ಮ ಸೈನಿಕರು ತಗೊಂಡ್ 17 ಶೋಣಿ ಚದುರಂಗ ಸೈನಿಕರು ತಗೊಂಡ್ಕೊಂಡು ಬರುವ ಅದ ಚಂಡ ಮತ್ ಮುಂಡ್ ಮನಗಂಡ ನಗಾರಿ ಕಳೆ ವಾದ್ಯಗಳು ಮನಗಂಡ ಬಾರ್ಸಾಕತ್ಯಾವು. ಆನಿ ಕುದುರಿ ಕಾಲಾಳು ರಥ ಜಯಘೋಷ ಮಾಡ್ಕೋತ ಕೆರಿಂದ ಹಿಮಾಲಯ ಪರ್ವತ ಬರುವಂತವ್ರು ಅದು ಚಂಡ ಮತ್ ಮುಂಡ್ರು. ಕಂಡರ ದೇವಿಯನು ಹಿಮಾಚಲ ಮಂಡೆ ಮೇಲೆ ಕುಳಿತಿರುವ ಉದ್ದಂಡ ಶಿವು ಕನಕ ಪರ್ವತದಂತೆ ಇರುತ್ತಿರುವುದ ದಂಡು ಮೋದಕ್ಕೆ ಬರ್ಲಿಕ್ಕೆ ಮುಕ್ಕೊಂಡು ನಿಂತವ ಚಾಟೆ ಸರವಸಿ ಗೊಂಡು ಹೇರಿದೆ ಬಿದ್ರಿಸುತ್ತ ಓಂಕಾರದಲ್ಲಿ ದೇವಿ. ಹಿಮಾಲಯ ಪರ್ವತಕ್ಕೆ ಬಂದ್ರಿ ಅವ್ರು. ಹಿಮಾಲಯ ಪರ್ವತ ಬಂದ್ರಿ ತಾಯಿ ನಿಂತಿದ್ದು ನೋಡ್ರು, ಮುಂದ ಶಿವ್ ನಿಂತಿತ್ರಲ್ಲ ಶಿವ್ ನೋಡ್ರಿ. ಮತ್ತ ಶ್ಯಾಮವಿ ಯಾವಾಗ ಬಂದಾರ ಯಾವಾಗ ಇವ್ರನ್ನ ಕೊಂದಿನ ತಂದ ಕೆರಿಂದ ಮನಗನ ಹುಂಕಾರ ಮಾಡ್ಕೊತ ಹಲ್ಲನ್ನು ಕಡ್ಕೊತ ಕೆರಿಂದ ನಿಂತು ಬಿಟ್ಟಾಡ್ರಿ. ಅವರು ಬಂದ್ರು. ಕೋಪವೇರಿತು ಮುಖಕ್ಕೆ ಬಹು ಸಿಕ್ಕಿ ರೂಪವಾದ ದೇಹ ಶಿವ ನಾ ಪರಿಯತ್ತೋರ್ಲಿಕ್ಕೆ ಗಂಟ ಕಿಳಿಕೆ ಹಬ್ಬಗಳು ರೂಪಗೋರಿದೆ ಕುನಿಯ ಬ್ರೂಮಣಿ ಆಪರೇಣಿ ನೆಂಬ ಕಾಳೆಯ ರೂಪವಾದಳ ಮಕರಾದಳ ಒದರದಲ್ಲಿ ಎಂದ ದೇವಿ ತೋರಿದಳ ಆಗ ನರಮ ಲಾವೈಭೂಷಣ ಚರ್ಮ ತುಡಿಗೆಯ ಕೇವಲದ ವಿಸ್ತಾರ ವದನದ ರಕ್ತರ ನೇತ್ರಗಳ ಟಿವಿ ಬಾಯೊಳ ಇಳುತ ಮಾಸವ ನೋಯ್ ಕುಡಿತ ರಕ್ತಪಾನದ ಲಾವಿಲಾರೆ ತೋಗುತ್ತಲೇ ಉಡುತ್ತಲೇ ಅಂದ. ಶಾಂಭವಿಯು ಮನಗಂಡ ಕೋಪಾಗ್ನಿಯಿಂದ ಕಣ್ಣು ಕೆಂಪು ಮಾಡ್ಕೊಂಡ್ ನಿಂತು ಬಿಟ್ಟಾಳ. ದೇಹ ಎಲ್ಲ ಕೆಂಪು ರಕ್ತ ಆಗ್ಬಿಟ್ಟತಿ. ಮನಗಂಡ ಕೆಂಪು ಮಾಡ್ಕೊಂಡು ನಿಂತು ಬಿಟ್ಟಾಳು. ಮತ್ತ ದೈತ್ಯ ರುಂಡುಗಳನ್ನ ಸರ ಮಾಡ್ಕೊಂಡು ನಿಂತು ಬಿಟ್ಟಾಳು. ಎಲ್ಲಾರ ರಕ್ಕಸರ ರುಂಡುಗಳನ್ನ ಸರ ಮಾಡ್ಕೊಂಡು ನಿಂತಾಳು. ಬಿಸಿ ರಕ್ತನ ಕುಡಿಯಾಕತ್ತಾಳು. ಮಾಂಸವನ್ನು ಬಾಯಾಗ ಹಿಡ್ದಾಳು. ಮನಗಂಡ ಆಕಾಳಾಗಿ ನಿಂತು ಬಿಟ್ಟಾಳು. ಹಿರದಶೆಯ ಕಟ್ಟ ವಾಂಗಶರ ಚಾಪಿರಲ ಪಾಶರದ ಭೂಷಣದ ಓಂಕಾರ ಕ್ರೂರ ದೃಷ್ಟಿಲೆ ಕೆಂಗಿಡಿಸಿರೇವಳೆ ತಾನು ಹರರ ಪರ ದೇವಿತೆ ಉಗ್ರವ ಪರಿಕಿಸಲ ನಾವರಾಸುರರ ಬರಬಕಾನುತ್ತ ತಾಗಿದಳು ಅದ್ಭುತಲೆ ದೇವಿ ನಂದಿಕೆಯ ಕಟ್ಟುವಾಂಗದಲ್ಲಿ ವೈದಂದು ಬಾಯೊಳಗಿಡಸುರರ ತಿಂದಳೆ ಗಜ ಸಯ ಸಾರಥಿ ಸಹಿತರಥಿಕರನ್ನು ಒಂದು ನಮುಳುತ್ತರ ಆರ್ಭಟಿಸಿ ಒಂದು ಸೂರ್ಯನೇ ಸೇದಿರ ಕೊತವ ಒಂದು ಕುಡಿತರಿದ್ದಳೆ ಶಂಕರಿ ಭಯಂಕರಿಯೋ. ಬಸವಣ್ಣ ತಾಯಿ ಕಡ್ಗ ಗದೆ ಬರ್ಚಿ ಬಿಲ್ಲ ಹಿಡ್ಕೊಂಡ್ ಕೆರಿ ನಿತ್ತಾಳು. ದೌಡಿ ಕಚ್ಕೋತಿ ಬಾನಗಣ ವೀರಾವೇಶಿ ನಿತ್ತಾಳ.
ಮತ್ತ ಅದ್ಭುತವಾದಂತ ರೌದ್ರವನ್ನ ತಾಳ್ಯಾಳ ನೋಡಪ್ಪ ತಾಯಿ. ಮನಗಂಡ ಕಾಣಕತಿ ತಾಯಿ ರೂಪ ಎಷ್ಟು ನೋಡ್ರು ಮನಗಂಡ ಆದಿಶೇಷನಿಗೆ ಹೊಳಕ್ ಆಗೋದಿಲ್ಲ, ಅಷ್ಟೊಂದು ರೌದ್ರ ತಾಳಿ ತಿನ್ನಿತ್ ಬಿಟ್ಟ ತಾಯಿ. ಮುಂದಲೇ ಹಿಡಿದು ಸುರರ ಕೊಂಡ ಕತ್ತರಿಸಿದ ಎದೆಗಳ ನಂದು ಮೆಟ್ಟುತ್ತ ಹೆಟ್ಟುತ್ತಲಿ ಕಟ್ಟುವಾಂಗ ಖಡ್ಗದಲ್ಲಿ ಅಂದು ಶರವರ್ಷದಲ್ಲಿ ನಾನ ಚಂದನಿಂದಲೇ ಕೊಂದು ಬಲವನು ತಿಂದು ತೇಗುತ್ತದಿದ್ದಳೆ ಮಾ ಕಾಳಿ ಮಹಾದೇವಿ. ಮನಗಂಡ ರೌದ್ರಾದ ಕೇಳಿಂದ ರಕ್ಕಸರ ತೆಲಿಯನ್ನು ಜುಟ್ಟ ಹಿಡಿದು ಜೈ ಕೆರಿಂದ ತುಂಡ ಮಾಡಾಕತ್ತೇಳು ಮುಂದಾರ ಮಾಂಸವನ್ನು ಸೇವನೆ ಮಾಡಾಕತ್ತೇಳು ಎಲ್ಲಾ ರಕ್ಕಸರು ಸಿಟ್ಟಿಗೇರಿ ಕೆರಿಂದ. ತುಡುಕೊತ ಸುರರ ನಾಲಿಗೆಯ ಹಿಡಿದು ಎಡ ಹಸ್ತದಲ್ಲಿ ಮಂಡೆಯ ನಡೆಸಿ ಓಡೆ ಬಿಡಿದಿರಿ ಖಡ್ಗವನು ಸುತ್ತ ಅಡಿಗಡಿ ಹೋಂಕರಿಸಿ ತಲೆಗಳ ಹೊಡೆದಾನೆ ಕಲ್ಲ ನಾಡುತ್ತ ಬಿಡದ ತಿಂದಳು ತಲೆಯ ಸಾವು ನಿಂತ ಮಹಾಕಾಳಿ. ಅವ್ ಎಲ್ಲಾ ರಕ್ಕಸರ ನಾಲ್ಗಿ ಜಗ್ ಕೆರೆ ನಾಲ್ಗಿ ಕಟ್ ಮಾಡಾಕತ್ತ ಹೇಳ್ತಾರ ಎಲ್ಲಾ ರಕ್ಕಸ್ ಜಗ್ಗಿ ಕೆರೆನು. ಮತ್ತ ರುಂಡ್ಗಳನ್ನ ಎಲ್ಲಾ ತುಕಡಿ ಮಾಡಿ ಒಳಾಕತ್ತೇಳು. ರುಂಡ್ಗಳನ್ನ ಚೆಲ್ಲಾಡಕತ್ತೇಳತ್ತ ಆಣಿಕಲ್ಲ ಆಡಿದಂಗ ಅವ್ರ ರುಂಡ್ಗಳನ್ನ ಚೆಲ್ಲಾಟ ಆಡಾಕತ್ತೇಳತ್ತ. ಮೋರೆ ಬಾ ಎಲ್ಲ ರಕ್ತವು ಕಾರತೋ ಕೆಂಗಡಿಯ ನಯನು ಸೂರುತೆಯ ರಕ್ತವದು ಸೇದು ತಲಾಗ ಚಪ್ಪರಿಸಿ ಕೋರೆ ಹಲಿಗುಡ ತಲೆ ಹೋಂ ದೂರಿ ಕುಳಿನ ದಂಡ ಜೋಲುತ್ತ ಘೋರ ರೂಪತಿ ಮೆರುತ್ತಿರ್ದಳು ಕಾಳಿಕಾ ದೇವಿ. ಎಲ್ಲ ಬಲವನು ಎಂತೋ ತೆನಿಲಿಕ್ಕೆ ಬಲ್ಲಿದಲ್ಮ ಚಂಡ ಕಣ್ಣನು ಸೊಲ್ಲಿಸದಳ ಅವನನ ಭೀಷಣದ ಕತಿಯಂದು ಬಿಲ್ಲನೇರಿಸಿ ಭೀಮ ನೋಟದಿ ಚೆಲ್ಲವಿರುತ್ತ ಕಿಡಿಯ ಮಾಚರ ದಲ್ಲಿ ಮುಸುಕಿದ ಕಾಳೇನು ಕಾಣ್ಬಾರತೆಂದ. ಅವಾಗ ಏನಪ್ಪ ಅಂದ್ರ ಚಂಡ ಇದನ್ನೆಲ್ಲಾ ಆಕಾರ ನೋಡಿದ ತಾಯಿದು. ಎಲ್ಲಾ ಸೈನಿಕರು ನುಂಗುದು ತಿನ್ನುದು, ರಥಗಳು ನುಂಗಾಕತ್ತಾಳ, ಆಣಿ ನುಂಗಾಕತ್ತಾಳ, ತಿನ್ನಾಕತ್ತಾಳ. ಇದನ್ನೆಲ್ಲಾ ನೋಡಿದ ಚಂಡ ಮನಗಂಡ ಸಿಟ್ಟಿಗೇರಿಕೆ ಮ್ಯಾಲ ಏರಿ ಬರುವ ಅದು ಯುದ್ಧ ಮಾಡಕ್ ತಾಯಿ ಮ್ಯಾಲ. ಏನಾಕತ್ತಪ್ಪ ಅಂದ್ರ ಯಾರು ಮುಂಡ ಮುಸುಕಿದ ನೊಂದು ಕಡೆಯಲ್ಲಿ ಚಂಡ ತಗಡಿದ ನೊಂದು ಕಡೆಯಲ್ಲಿ ಕೆಂಡದಂದಿದೆ ಉದುರಿದು ಸೆರಕಾಳಿಸಲ ಮೇಲೆ ಕೊಂಡಳ ಖಡ್ಗವನ್ನು ಬಿದರಿಸಿ ಚಂಡನ ಚೆಂಡಿಕೆ ಹಿಡಿದೆ ಖಂಡಿಸಿದರೆ ತಲೆ ದೇವ ತಿಂದಳೆ ಕಾಳಿ. ಎರಡು ಕಡೆ ಏರಿ ಬಂದ್ರಿ ಅವ್ರು ಚಂಡ ಮತ್ ಮುಂಡ್ರ ಎರಡು ಕಡೆ ಏನ್ ಮಾಡಿದ್ರು ನೋಡ್ರು ಮ್ಯಾಲ ಏರಿ ಬಂದ್ರು ಇಬ್ಬರು ಚೆಂಡಕಿನ ಹಾರಿಸಿಬಿಟ್ರು. ಚಂಡನ್ ಒಂದ್ ಕಡೆ ಹಾರಿಸಿರು, ಒಂದು ಮುಂಡನ್ ಒಂದ್ ಕಡೆ ಹಾರಿಸಿಬಿಟ್ರು. ಈಗ ಚಂಡನ ಕಡ್ದು ಮುಂಡೂರು ಕಡಿತಾಳು. ನೋಡಿದನು ಮಾ ಮಂಡ ಚಂಡನ ಕೇಳು ಕಾತು ಕೋಪದಿಂಬರೆ ಹೂಡಿದಳು ಮಂಡೆಯನ ಮುಂಡನ ಮೊಂದಲೇ ಹಿಡಿದು ಜಾಡಿಸಿದ ಖಡ್ಗದಲ್ಲಿ ತಲೆ ಕೂಡಿಸಿಡಿದು ಮುಂಡೆಯನ ಹಿಡಿ ದಾಡುತ್ತಾ ನಮಳಿದಳು ದಂತೆಗಳ ಕಾಳಿ. ಚಂಡನ ಕಡ್ದು ನೋಡಿ ಮುಂಡೆ ಏರಿ ಬಂದ್ರಿ. ಅವನು ಚಳಿ ಜುಟ್ಟ ಇರೋದು ಅವನು ಚಂಡ ಕಡ್ದು ಹೋಗ್ಬಿಟ್ಲು. ಮುಂಡನು ಅವನು ಕಡ್ದು ಹೋಗ್ಬಿಟ್ಲು. ಚಂಡನನು ಕಡೆಯಲಿಕ್ಕೆ ದೇವಿಗೆ ಚಂಡಿ ಎಂಬುವ ನಾಮವಾಯಿತು. ಚಂಡ ಮುಂಡರ ನಿಬ್ಬರನ್ನು ಸಂಹರಿಸಿ ದೇವಿಂಗೆ ಖಂಡಿತದು ನಾಮವಾದುದು ಚಾಮುಂಡಿ ಎನಿಸದು ಜಗದಿ ಕರೆಸಿ ಒಂದಳೆ ಕಲ್ಯಾಣಿ ಮಂಗಳಿ ಕಾಳಿಕಾ ದೇವಿ. ಚಂಡ ಮತ್ತು ಮುಂಡ್ರನ ಸಂಹಾರ ಮಾಡಿಪ್ಲೆ ಏನ್ ಹೆಸರು ಬತ್ಬೇಕಿಗೆ ಚಾಮುಂಡೇಶ್ವರಿ ಅಂತ ಹೆಸರು ಬತ್ ನೋಡಪ್ಪ ತಂದು ಹೇಳುವಂತವ್ರ ಅಕ್ಕ. ಉಳಿದ ಬಲ ಕಟ್ಟುವ ಅಂಗಗಾತದಿ ಮಲಗಿದುದು ಮಾ ಸಿಂಹನಿಂದ ಕೆಲವು ಬಲ ನುಗ್ಗಾಯ್ತು ಕೇಳುವುದುದು ಪಲಾಯನವ. ಕೆಲವು ಸೈನ್ಯವು ಶುಂಭನಲ್ಲಿಗೆ ಕೆಲವರು ತಿಳಿದರು ರಣದಳು ಸುಳಿ ಒಡಗಿತ್ತು ರಕ್ಕರಸರದ ಕಾಳಿಯ ಬಲದ. ಎಷ್ಟೋ ಸೈನಿಕರನ್ನ ಎಲ್ಲಾ ಕೊಂದ್ಬಿಟ್ಲು ತಾಯಿ. ಎಷ್ಟೋ ಸೈನಿಕರು ಮತ್ತ ಅಲ್ಲೇಟ್ ಇಲ್ಲೇಟ್ ಜೀವ ಉಳಿಸ್ಕೊಂಡಾರ ಓಡ್ಕೊತ ಹೋಗಿ ಅರಮನೆಗೆ ಹೋಗಿ ಶಿವ ಮಹಾರಾಜ್ ಹೋಗಿ ಹೇಳಾಕಿದ್ರು. ಜೀವ ಉಳಿದಿರ್ತಾವ್ರಲ್ಲ ಓಡ್ಕೋತ ಹೋಗಿ ಶಿವ ಮಹಾರಾಜ್ ಹಿಂಗ ಆತ ತಂದು ಹೋಗಿ ಸುದ್ದಿ ಮುಟ್ಸಾಕಿದ್ರು ಹೋಗಿ ಕೇಳಿ. ಯುದ್ಧ ಯಜ್ಞದೆ ಚಂಡ ಮುಂಡರು ಬಿದ್ದರೆ ಶುಂಭಾನಿ ಶುಂಭರು ಇದ್ದವರು ಬೀಳ್ಬೇಕು ಎಂದೇ ದಂತ ಕಡಿಯುತ್ತ ಇದ್ದಿರಲು ಮಾ ಕಾಳಿಯ ಮರರು ಗೆದ್ದಿ ಕೆಲವರು ನೆಡುತ್ತಾ ಅಳಿಸದ ವಿದ್ಯೆ ನೆನೆದರು ಚಿದಾನಂದ ಆತ್ಮಗುರುವರನ.
ಚಂಡಾಮುಂಡ್ರ ದೈತ್ಯ ಸಾತ್ರಪ್ಲೆ ದೇವತೆಗಳಿಗೆ ಬಹಳ ಆನಂದ ಆತು. ದೇವತೆಗಳಿಗೆ ಆನಂದ ಆತು. ತಾಯಿ ಶುಂಭಾನಿ ಶಂಬ್ರ ಯಾವಾಗ ಬಂದಾರತ್ತ ಅಂದ್ಕಂಡ್ ಹಲ್ ಕಡಿಕೋತ ಓಂಕಾರ ರೂಪದಿಂದ ನಿಂತು ಬಿಟ್ಟಾಳ ರಣಭೂಮಿ ಒಳಗ. ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ ಚರಣ ಪದ್ಮೀರೇಪ ಶ್ರೀ ಚಿದಾನಂದ ಉತ ವಿರಚಿತ ಪಾರ್ತಿ ಮಾತುಗಳು ಚಂಡಮುಂಡವದು ನಾಮ ದ್ವಾದಶ ಅಧ್ಯಾಯ ಸಂಪೂರ್ಣಂ ಅಂತೂ ಅಧ್ಯಾಯ 12 ಪದ 494 ಮಂಗಳಮಸ್ತು. ಜೈ ಮಂಗಳಂ ಜೈ ನಮ ಪಾರ್ವತಿಪತಿ ಶಿವರ ಮಹಾದೇವ್. ಓಂ ಪೀಠ ಜಲಕಶ ಆಕಾಶ ಗಂಗಾ ಓಂ ಅನಾದಿ ಶಾಶ್ವತಂ ಶಾಂತಂ ಚೈತನ್ಯ ಜೈತು ಸರ್ಪಂ ವಿಭೂತಿಂ ತತ್ಪುರುಷಂ ವಿಭೂತಿಂ ಧಾರಯಾಮಿ. ಓಂ ಕರ್ಪೂರ ಕಸ್ತೂರಿ ಗೋಡಂ ಶ್ರೀಗಂಧ ಪ್ರದಂ ದೇವಸಿ ಪ್ರದಂ ಓಂ ಶಿವಾಮಿ ಗಂಧಂ ಕುಪಂ ಸಮರ್ಪಯಾಮಿ. ಓಂ ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂ ತ್ರಿಜನ ಪಾಪಸೇಕರ್ಗಂ ಶಿವಾರ್ಪಣಂ. ಸೇವಂತಿಕಾ ಬಕುಲ ಚಂಪಕಪಾದ ಪುನಾಜಯ ಕರುಳು ಸಬ್ಬಲ್ಲಿ ಪ್ರವಾಹ ತುಳಸಿ ಮಲ್ಲಿಕಾರ್ಜುನ ತಾಂ ಪೂಜನ್ ಪ್ರಸಿದ್ಧ ಪರಮೇಶ್ವರ. ಓಂ ಗುಗ್ಗುಳಂ ರತನ್ ಸಂಯುಕ್ತಂ ದಶಾಂಗ ಸಮೇತ ಮನೋಂ ದಿವ್ಯಂ ಓಂ ರಾಪಾಯಂ. ಜೈ ಮಂಗಳಂ ಜೈ ನಮ ಪಾರ್ವತಿಪತಿ ಶಿವರ ಮಹಾದೇವ್. ಬಂದರೋಡುತ್ತ ಶುಂಭನಲ್ಲಿಗೆ ಅಂದು ಹೇಳ್ದರೋ ಚಂಡ ಮಳೆದದ ಮುಂದ ಕಾಣದೆ ಮಂಡ ನುಳಿದ ವಿವರ ಸೈನಿಕರ ಕೊಂದ ವಿಸ್ತಾರವನು ತೊದಿ ಮೊದಲಿಂದು ಹೇಳಲು ಕೋಪದಲಿತ ಅಂದು ಹೊರಟನು ಸರ್ವ ಬಲ ಬರಲೆನುತ ದೈತೇಂದ್ರ ಹೊರಟನರೊಸನು ನಿಶುಂಭನಾಸೈ ತರಸುಗಳು ಸಹಸ್ರ ಶೋಣವು ಕರಿರಥವು ಕುದುರೆಗಳ ಸಾಲು ಪದಾತಿ ನೆಲೆಯಿಲ್ಲ ಮರದ ಕಳೆಗಳ ಬೇರಿಯು ಬಿಡಿದುದನೆ ಬ್ರಹ್ಮಾಂಡವಾದದ ಬರದ ದೈದಿದ ನಾಗ ಹಿಮಾಚಲ ಸೀಮೆಗೆಯೋ ಎಂದ ಶಕ್ತರೊಳ ಶಕ್ತಿ ಶಿವೆಯು ಯುಕ್ತವಾಗಿ ಯುದ್ಧ ರಂಗದ ರಕ್ತ ಬೀಜನ ಸಂಹರಿಸಿದಳು ಚಂಡಿ ಉಗ್ರದಲ್ಲಿ. ಇನ್ರಿ 13ನೇ ಅಧ್ಯಾಯ ಪ್ರಾರಂಭ. ಈ 13ನೇ ಅಧ್ಯಾಯ ಒಳಗೆ ಏನ್ ಮಾಡ್ತಾಳಪ್ಪ ಚಾಮುಂಡೇಶ್ವರಿ ರಕ್ತ ಬೀಜಾಸುರನ ಸಂಹಾರ ಮಾಡ್ತಾಳ. ರಕ್ತ ಬೀಜಾಸುರನ ಯಾವ ರೀತಿ ಸಂಹಾರ ಮಾಡ್ತಾಳಪ್ಪ ಅಂತ ಇಲ್ಲೇ ನೋಡುವಂತಾರ. ಬಂದರೋಡುತ್ತ ಶುಂಭನಲ್ಲಿಗೆ ಅಂದು ಹೇಳಿದ್ರು ಚೆಂಡು ಮಾಡಿದ ಮುಂದುಗಾನದೆ ಮುಂದ ನಡೆದ ವಿವರ ಸೈನಿಕರ ಕೊಂದ ವಿಸ್ತಾರವನು ತೊದಿ ಮೊದಲಿಂದು ಹೇಳಲು ಕೋಪದಲಿತ ಅಂದು ಹೊರಟನು ಸರ್ವಬಲ ಬರಲೆನು ದೈತೇಂದ್ರ. ಚಂಡಾಮುಂಡ್ರ ದೈತ್ರ ಸಾತ್ರಪ್ಲೇರಿ ಸುದ್ದಿ ಮುಟ್ಸಿರ್ ತಂದು ಶುಂಭಾನಿ ಶುಂಭ ತಂದು ಮುಟ್ಟಿಪ್ಲೆ ಮಣಗಂಡ ಕೆಟ್ಟ ಸಿಟ್ಟಿ ಬಂದ್ಬಿಟ್ರು. ಮಣಗಂಡ ಸಿಟ್ಟಿಗೇರಿ ಕೆರಿಂದ ತನ್ನ ಬಲಾಢ್ಯ ಸೈನಿಕ ಆಜ್ಞೆ ಮಾಡಿಬಿಟ್ಟು ನಿಶುಂಭ ಹೊರಟನರಸು ನಿಶುಂಭನಾಸೈ ತರಸುಗಳು 3,000 ಶೋಣಿಯು ಕರಿರಥವು ಕುದುರೆಗಳ ಸಾಲು ಪದಾತಿ ನೆಲೆಯಲ್ಲ ಮರದವು ಕಾಳೆಗಳು ಬೇರೆಯು ಬಿಡಿಯುವುದೇನೆ ಬ್ರಹ್ಮಾಂಡವಾದ್ಯದ ಬರದಲೈದಿದೆ ನಾಗ ಹಿಮಾಚಲ ಸೀಮೆಗೆಯೋ ಎಂದ. ಶುಂಭರಾಜನ ಆಜ್ಞೆ ಆದ್ರ ನಿಶುಂಭ ಶುಂಭರಾಜನ ತಾಮ್ರ ನಿಶುಂಭ
3000 ಅಕ್ಷೋಣಿ ಸೈನ್ಯ ತೆಗೆದುಕೊಂಡ ಹಿಮಾಚಲ ಪ್ರದೇಶಕ್ಕೆ ಬರುವಂತವ ಅದು ರಣಭೂಮಿ ದೇವಿ ಸಂಗಡ ಯುದ್ಧ ಮಾಡಕ್. ಕಳೆಗಳು ಬೇರೆಗಳು ಧ್ವನಿಗಳನ್ನ ಜಗತ್ತು ತುಂಬಾ ತುಂಬಿಡ್ತು ನೋಡಪ್ಪ. ಕಳೆ ನಗಾರಿಗಳು ಬಾರ್ಸಾಕತ್ತೇವು, ಕೂಗಾಕತ್ತೇವು. ಮನಗನ ಆವೇಶದಿಂದ ಹಿಮಾಚಲ ಪ್ರದೇಶಕ್ಕೆ ಬರುವಂತವನ ಅದು ನಿಶುಂಭ. ಕಂಡಳಾಗಲೇ ಚಂಡಿ ದೈತ್ಯನ ದಂಡು ಬರುವದ ನಾಗ ಭಯದ ಕಂಡ ರೂಪವೇ ಆಗಿದ್ದು ಗಗನಕ್ಕೆ ಒಂದಾಗಿ ರುಂಡಮಾಲೆ ಒಳುತ್ತಿರು ಕೋದಂಡವನ್ನು ನುಡಿಸುತ್ತಲ ಆರ್ಭಟ ಕೊಂಡು ನಿಂತಳು ಬಲವ ನೋಡುತ್ತಾ ಕಾಯಕಾ ದೇವಿ. ಭೂಮಿಗೂ ಆಕಾಶಿಗೂ ಏಕರೂಪಾಗಿ ತಾಳಿ ನಿಂತ್ಬಿಟ್ಟ ತಾಯಿ ಹೊಂಕರ್ಸ್ಕೋತ್ ಕೆರಿಂದ. ಭೂಮಿಗೆ ಆಕಾಶ ಏಕರೂಪಾಯಿಗೆ ಹೊಂಕೋರ್ಸ್ಕೊತ ನಿಂತ್ಬಿಟ್ಟ ತಾಯಿ. ಆ ಆದಿಶೇಷಿಗೆ ಹೊಗಳಕ್ ಸಾಧ್ಯ ನೋಡಪ್ಪ, ಅಷ್ಟೊಂದು ಆಕಳ್ಕೊಂಡು ನಿಂತು ಬಿಟ್ಟ ತಾಯಿ. ಯಾವಾಗ ಬಂದಾರೋ ಅವ್ರು ಯಾವಾಗ ಸವಾರ್ ಮಾಡಿನತ್ತ ಅಂತ ಕೆರಿಂದ. ಕರದದನು ಗಂಟ ಅಣಿದಾದದ ಬಿಡಿದ ಭುಜ ವಾಂಡವಾಂದದ ಗೆರೆಯಲಿಕ್ಕೆ ಬ್ರಹ್ಮಾಂಡ ತೆರೆದು ಎನಲು ಭೀಷಣದೆ ಹಿರಿದು ಕಡಗದಲು ಇಪ್ಪಕಿಡಿಗಳು ಮೆರೆದ ಪರ್ವತದ ಹೊಗೆ ಹೊಳೆ ಸುತ್ತಲಿತ್ತು ಸರ್ವ ಮನಗಳೆಂದ ನಾಲ್ಕು ದಿಕ್ಕಲಿ ಕವಿದಿರುವ ನೇಕ ಬಲ ಚಾಮುಂಡಿ ಸೆರಗಳು ಸೂಕಲಿಗೆ ಮೃತವಾಗುತ್ತಿದ್ದು ಸಿಳಿದು ತೆರದಿ ಹಾಕಿದಳು ಕಟ್ಟುವಂಗ ಕಟ್ಟಗದೆ ನೂಕಿದಳು ವದನದಲ್ಲಿ ದೈತ್ಯರ ನಾಲ್ಕು ಕಡೆಯಲ್ಲಿ ಕವಿದವರ ಬಳಿ ಬಳಿ ಕೇಳಂದ. ತಾಯಿ ಕೈಯಲ್ಲಿರ್ಕಂದ ಧನುಸ್ಸನ್ನು ಮನಗಣ ಸಪ್ಳ ಮಾಡಾಕಿದ್ಲತ್ರಿ. ಆ ಧನುಸ್ ಸಪ್ಳಕ್ರಿ ಪರ್ವತಗಳು ಉದುರಿ ಬೀಳಾಕಿದ್ಲತ್ರಿ. ಆ ನಮನಿ ಸಪ್ಳ ಮಾಡಾಕತ್ತೇಳತ್ತ ತಾಯಿ. ಮತ್ತ ಎಲ್ಲಾ ದೈತ್ರ ಮೇಲೆ ನಾಲ್ಕು ದಿಕ್ಕಿನಿಂದ ಬಾಣದ ಮಳೆಗನ ಸೂಸಾಕಿದ್ದ ತಾಯಿ ನಿಶುಂಭದ ಸೈನ್ಯದ ಮ್ಯಾಲ. ನುಂಗಿದಳು ಬಾಯ ತೆರೆದು ಕುದುರೆ ಮತಂಗಗಳ ಉತ್ತರ ಸಹಿತಲು ನುಂಗಿದಳು ರಥ ಗಜಧ್ವಜ ಸಾರಥಿಯ ಮಂಗಳಾಯು ತೆಗೆದು ತೆಗೆದು ತನಂಗಳ ತೊಳಕೆತ್ತಬು ರೂಪಂಗಳಾದಳು ಕೇಳು ನೀನೆದಲು ಸರ್ವ ಎಂದ. ತಾಯಿ ಏನ್ ಮಾಡಾಕಲ್ಲ ಆಕಾಶದ ಭೂಮಿ ನಿಂತ ನೋಡ್ರಿ. ಎಷ್ಟೋ ಕುದುರಿ ಆನಿ ರಥ ನೀರ್ ಕುಡ್ದಂಗ ಎಲ್ಲ ನುಂಗಾಕೈತ್ಲತ್ರಿ. ಏನ್ ಬರ್ತಲ್ಲ ಎಲ್ಲ ನುಂಗಾಕ್ ಚಾಲ ಮಾಡಿಬಿಟ್ಲತ್. ಕಮಲಬ ಶಿವ ಗುಹನ ವಿಷ್ಣು ಅಮಳವರ ನಾರಸಿಂಹನು ವಿಮಲ ಇಂದ್ರನು ಇವರ ಮೊದಲಾಗಿರುವ ರೂಪಗಳ ಸಮನಿಸೆ ಬೇರೆ ಬೇರೆ ವಿವಾಹನ ನಮ್ಮರಿರುವ ಆಯುಧ ಒಮ್ಮಿತ ಸತ್ತೋ ಎಂತು ಶಕ್ತಿಯು ರೂಪದಲ್ಲಿ ಎಂದ. ಹಿಡಿದು ಜಪ ಮಣಿವರ ಕಮಂಡಲ ಒಡನೆ ಹಾವಸವ ನೀಡಿತಾನು ನುಡಿ ಬ್ರಹ್ಮನ ಶಕ್ತಿಯು ಬ್ರಹ್ಮಾನಿತಾನಾಗಿ ಅಡರಿ ವರ್ಷಬನ ಸೂಲಾಸ್ತದೆ ಎಡೆಯ ಸರ್ಪದ ಭೂಷಣ ಶಶಿ ಒಡನೆ ಧರಿಸಿತಲಾಗ ಮಾಹೇಶ್ವರಿ ಎನಿಸಿದಲ್ಲಿ. ಈಗ ತಾಯಿ ಏನ್ ಮಾಡಾಕೈತ್ರ ಅಂದ್ರ ಅನೇಕ ರೂಪದಿಂದ ಯುದ್ಧ ಮಾಡಾಕೈತಳು ತಾಯಿ. ತಾಯಿ ವಿಷ್ಣುವನು ರೂಪದಿಂದ ನಾರಸಿಂಹ ರೂಪದಿಂದ ಇಲ್ಲೇ ಯುದ್ಧ ಮಾಡುವಂತ ಕ್ಯಾದ್ಲು. ಮತ್ತ ಶಿವನ ರೂಪದಿಂದ ತ್ರಿಶೂಲ ತಗೊಂಡು ಯುದ್ಧ ಮಾಡಾಕೈದ್ಲು. ವಿಷ್ಣು ರೂಪದಿಂದ ಚಕ್ರ ಚಕ್ರ ತಗೊಂಡು ಯುದ್ಧ ಮಾಡಾಕೈದ್ಲು ಸುದರ್ಶನ ಚಕ್ರದಿಂದ. ಮತ್ತ ಜಪಮಾಲೆ ಕಮಂಡ ಹಿಡದಾಳ, ಹಂಸವನ್ನು ಎರ್ಯಾಳ, ಮತ್ತ ಬ್ರಹ್ಮ ಶಕುತಿ ಆದಂತ ಬ್ರಹ್ಮಾಣಿ ಅನಿಸ್ಯಾಳ, ಶಿವನ ವಾಹನವಾದಂತ ನಂದಿಯನ್ನು ಏರಿಕೊಳ್ತಾಳು ತಂದು ಇಲ್ಲಿ ಹೇಳುವಂತಾರ. ಅದು ವೀರ ಕೇಳುವರ ಶಕ್ತಿ ಹಂಸ್ತಮ ಯೂರವಾನ ಹಿಮಾಲಯನು ಕೌಮಾರಿ ಶಕ್ತಿಯು ಗೋಹನ ರೂಪಿ ಎನುಸತಿಲಿ ಮತ್ತೆ ದಾರುಣವಾಗದೆ ಶಂಖ ಚಕ್ರವ ದಾರಿಯ ಮತ್ತೆ ಗರುಡನ ನೇರಿವಷ್ಟು ಶಕ್ತಿ ವಿಷ್ಣು ರೂಪಿಣಿಯು ಎಂದ. ಶರ್ವಶಾಗ್ನಿ ಗದೆ ಹಸ್ತದ ಬಿಡಿಸಿ ಮುಖ ವರ ಮುಖದಳು ಧರಿಸಿ ವರ ರೂಪಿಣಿಯು ವರ ಎನಿಸಿದಳು. ಕರುಳು ಮಾಲೆ ಸಿಂಹ ಮುಖ ಗದೆ ಕದರಿಸಿದ ನರಸಿಂಹ ರೂಪಿಣಿ ಪರಮ ಪರತ ನಾರಸಿ ಎನಿಸಿದಳು ಎಂದ. ಎಲ್ಲಾ ರೂಪಗಳು ದಾರಿಸ್ಕರಿಂದ ಯುದ್ಧ ಮಾಡಾಕೈತಳ್ರಿ. ಏನ್ ಮಾಡಾಕೈತಪ್ಪ ಅಂದ್ರ ವರಾಹ ರೂಪ, ನಾರಸಿಂಹ ರೂಪ, ಮತ್ತ ಬ್ರಹ್ಮ ರೂಪ, ವಿಷ್ಣು ರೂಪ, ಎಲ್ಲಾ ರೂಪ, ಶಿವನ ರೂಪ, ಎಲ್ಲಾ ರೂಪ ಧರಿಸ್ಕೊಂಡು ಯುದ್ಧ ಮಾಡಾಕೈತಿ ತಾಯಿ. ಹಸ್ತದಲ್ಲಿ ವಜ್ರವನ್ನು ಧರಿಸಿ ಹಸ್ತಿಯಡಿ ಸಹಸ್ರ ನಯನದೆ ವಿಸ್ತರಿಸಿ ಎಂದಾನಿಯಾಗ ಇಂದ್ರ ರೂಪಿಣಿಯೋ ಹಸ್ತದಲ್ಲಿ ತಮ್ಮ ತಮ್ಮ ಶಾಸ್ತ್ರವ ಶಿಷ್ಯನಿಂದಲೇ ಧರಿಸಿಕೊಳ್ಳುತ್ತಾ
ಮಸ್ತಿ ಇಳಿಸುವ ಸಪ್ತ ಮಾತ್ರೆಗೆ ಯಾಕೆ ಕವಿತೆಗಳು ಚೆಂಡಿದನು ನುಡಿಸ ತಲೆಗೆ ಸಿಡಿಲಿನ ತನ್ನ ತೊಡಿನ ನಾಯ್ತು ಆರ್ಭಟ ಬಂಡಕ್ಕೆ ಹೋಗುವ ನುಡಿಗೆ ಬೆಚ್ಚಿದರು ಬ್ರಹ್ಮಾಂಡ ಕಂಡು ಕೇಳಲು ಕಳರ ನುಡಿದು ದಂಡದಲ್ಲಿ ನಡುವಿನಿಂದ ನುಡಿದಳು ಚಂಡು ವಿಕ್ರಮೆ ತ್ರಿಲೋಕದ ಒಡೆಯರೇನುತ್ತಾ ಈ ಪ್ರಕಾರವಾಗಿ ತಾಯಿ ಎಲ್ಲಾ ರೂಪ ಧರಿಸಿಕೆಯಿಂದ ಯುದ್ಧ ಮಾಡಾಕತ್ಯಾಳು ಮತ್ತ ಧನುಸು ಶಬ್ದ ಅವನು ಮಾಡಾಕತ್ಯಾಳು ಧನುಸ್ ಅಂತ ಶಬ್ದ ಮಾಡಾಕತ್ತಾನ ಸಿಡಿಲೋಪಾದ ಸಫಲ ಆಗತೈತಿ ಮನಗಂಡ ಸಿಡಿಲೋಪಾಯ ಸಫಲ ಆಗತೈತಿ ಭೂಮಿ ಏನೋಕಂತ ಅದು ನಡಗಾಕತೈತಿ ಆ ಸಪ್ಪಳಕ್ ಮತ್ತ ತಾಯಿ ಏನಂತಾನಪ್ಪ ಎಲ್ಲೋ ಮೂರು ಲೋಕದ ಒಡೆಯರ ಬರ್ರಿ ಬರ್ರಿ ನನ್ ಜೋಡಿ ಯುದ್ಧಕ್ಕೆ ಬರ್ರಿ ತಂದ್ ಕೆರೆಯಿಂದ ಕೂಗಾಟ ಮಾಡಾಕತ್ತೇಳ ತಾಯಿ ಮೂರು ಲೋಕದ ಒಡೆಯರದ್ರಿ ನೀವು ನನ್ ಜೋಡಿ ಯುದ್ಧ ಮಾಡಕ್ ಬರ್ರಿ ತಂದ್ ಕೆರೆಯಿಂದ ಕೂಗಾಟ ಮಾಡಾಕತ್ತೇಳ ಕೇಳಿರೆ ಶುಂಭ ನಿಶುಂಭರೆ ಏಳು ಲೋಕಗಳ ರಾಜರೇ ಮೇಲೆ ನಿರ್ಜರ ಎಲ್ಲರಾವತಿ ಕೊಂಬುವರು ನೀವು ಮೇಲೆ ತ್ರೈಜದ ಒಡೆಯರ್ ನೀವು ನಿಮ್ಮ ಆಳುಗಳ ವಿವತೆಗೊಳಿಸವರವ ಹೇಳಿಕೆ ತೆರೆ ಎಲ್ಲ ಬಲ್ಲಿದರೆಂದಳ ದೇವಿ ಎಲ್ಲೋ ಅಹಂಕಾರಿಗಳ ಅಜ್ಞಾನಿ ಶುಂಭ ನಿಶುಂಭ ರಾಕ್ಷಸರ ನೀವು ಜಗತ್ತಿಗೆ ಒಡೆಯರ್ ಹೌದಲ್ಲ ಬರ್ರಿ ಮತ್ತ ದೇವತೆಗಳನ್ನ ಹಿಂಸೆಸಿ ಬಿದ್ದಾರೆ ಅವರ ಪದವಿಗಳನ್ನೆಲ್ಲ ಕಸ್ಕೊಂಡ್ ಕಳಿಸಿಬಿಟ್ಟಾರ ನೀವು ದೇವತೆಗಳು ನಿಮ್ ಸೇವೆ ಮಾಡ್ಬೇಕಾ ಅವ್ರು ನಿಮ್ಮನ್ನ ಸೇವೆ ಮಾಡ್ಬೇಕು ಹೌದಿಲ್ಲ ಸೇವೆ ಮಾಡ್ತಾರ ಬರ್ರಿ ತಂದ್ ಕೆರಿಂದ ಸಿಟ್ಲೆ ಕೂಗಾಟ ಮಾಡಾಕತ್ತ ತಾಯಿ ಯುದ್ಧ ಗೈಯಲು ಸರ್ವಲೋಕವ ಗದ್ದಲಿಸಿ ತಿರುಗಿದರು ಎನ್ನೋಳು ಯುದ್ಧ ಮಾಡುವರ ಕಾರಣದಲ್ಲಿ ಹಿಮಚಲದೆ ಬಳಿಗೆ ಇದ್ದ ಈ ಪರಿ ಕಥೆಯಾದುದು ಯುದ್ಧ ನಿಮ್ಮ ಮಾಡುವೆನೆಂಬುವ ಬುದ್ಧಿ ಇದೆ ಶಿವದೂತೆ ನಾಮಯ ಎಂದಳ ದೇವಿ ನಾ ಯುದ್ಧ ಪ್ರೇಮಿ ಈ ಜಗತ್ತು ಒಳಗ ಎಲ್ಲಾ ಕಡೆ ಯುದ್ಧ ಮಾಡ್ಕೋತ ಬಂದಾನೆ ಇದುವರೆಗೆ ಯಾರು ಸೋಲ್ಸಿಲ್ಲ ನಾನು ಯಾರು ಸೋಲ್ಸಿಲ್ಲ ಅದಕ್ಕಾಗಿ ನಾನು ಹಿಮಾಚಲ ಪರ್ವತ ಒಳಗೆ ಬಂದ್ ಕೂತಾನೆ ಇಲ್ಲಿ ಅದಕ್ಕ ನಮ್ಮ ಸಂಗಡ ನೀವು ಯುದ್ಧ ಮಾಡಕ್ ಬಂದಿರಲ್ಲ ಬರ್ರಿ ನಮ್ಮ ಸೋಲ್ಸಕ್ಕೆ ಬರ್ರಿ ಅತ್ತ ಅಂತ ಕೆರಿಂದ ಅನ್ನುವಂತಾಳೆ ಅಲ್ ತಾಯಿ ವ್ಯಂಗ್ಯದಿಂದ ಹೇಳಾಕದ್ಲ ಇಂತು ದೇವಿಯ ನುಡಿಯ ಕೇಳುತ್ತ ಅಂತು ಶುಂಭ ನಿಶುಂಭರ ಕೋಪವ ಅಂತು ತಾತ ಸುರದರೆ ಸರುಗಳ ಸುರಿ ಮಳೆಯ ಅಂತು ಹರ ಶಿವ ಎರದನು ರಥ ಅಂತು ಕಳೆದೆ ಬಳಿಕ ಬಲವ ನಿರಂತರ ಮಾಡಿದಳು ಕೇಳಿರುವ ಸವನಿ ನೆನ್ನ ಅಷ್ಟಣುದ ಅಷ್ಟ ತಡರಿ ಕ್ರೂರ ಅಂತ ಶುಂಭ ನಿಶುಂಭರ ಏನ್ ಮಾಡಾಕೈದ್ರಪ್ಪ ಅಂದ್ರ ಬಾಣದ ಮಳೆಗಳನ್ನ ತಾಯಿ ಮೇಲೆ ಸುರ್ಸಾಕೈದ್ಬಿಟ್ರ ನಾಲ್ಕು ದಿಕ್ಕಿನಿಂದ ಬಾಣದ ಮಳೆಗಳನ್ನ ಸುರ್ಸಾಕೈದ್ರು ಆದ್ರ ತಾಯಿ ನಡುಸ್ ಎಲ್ಲ ಛೇದನ ಮಾಡಾಕೈದ್ವಿ ಶೂಲ ಕಟ್ವಾಂಗದಲ್ಲಿ ಬಲವನು ಬೀಳಲಿರಿಸಿದೆ ಹೊಯ್ದ ತಲೆ ಕೈ ಕಾಲು ಸಹಿತಲು ನೆಮಲಿಸದಲು ಮಹಾಕಾಳಿ ಎಂತಿರಲು ಮೇಲೆ ಬ್ರಹ್ಮಾಣಿಯು ಕಮಂಡಲ ಬಾಲಜನು ತಳಿಲ ಸಹಸ್ರರ ಸಾಲು ಸಾಲಲೆ ಸಾವುತ್ತಿದ್ದರು ಕೇಳು ಶೌನಕನೇ ಎಲ್ಲೋ ಬಸವಣ್ಣ ತಾಯಿ ಶಿವನ ತ್ರಿಶೂಲಿನ ರಕ್ಕಸನ ಕೊಂದ್ಲು ಸಾಲು ಸಾಲಾಗಿ ಎನಗಳು ಎಷ್ಟೋ ಬಿದ್ದು ಮತ್ ಎಷ್ಟೋ ನುಂಗಿ ಬಿಟ್ಲು ತಾಯಿ ಮತ್ತ ತನ್ನ ಕಮಂಡ ಒಳಗಿರ್ತಕ್ಕಂತ ನೀರನ್ನ ತನ್ನ ಮಂತ್ರ ಶಕ್ತಿಯಿಂದ ನೀರನ್ನು ಗೊಜ್ಜಿಕೆ ಎಷ್ಟೋ ಮಂದಿ ಕೊಂದ್ ಬಿಟ್ಲು ತಾಯಿ ವರ ತ್ರಿಶೂಲವ ಹಿಡಿದು ಮಾಹಿ ಸೊರಿಯುವ ಕೋಲೆ ಮಾಡುತ್ತಿದ್ದಳು ಕರದೆ ಚಕ್ರವ ತುಡಿಕೆವಾಷ್ಟಮಿ ಸಂವರಿಸಿ ಬಳಿಕ ಪರಮ ಕೌಮಾರಿ ಶಕ್ತಿಯ ಧರಿಸಿ ಕರೆದಳು ವಜ್ರ ಆಯುಧ ಧರಿದಳ ಇಂದ್ರಾಣಿದ ಅವರನ್ನೊಂದು ಕೇಳಂದ ತಾಯಿ ಅದೆಷ್ಟೋ ರಕ್ಷಕರನ್ನ ತೀವ್ರ ಕೆರೆಯಿಂದ ಕೊಂದ್ಲು ವಜ್ರಾಯುಧ ದೈತ್ರನ್ನ ವಜ್ರಾಯುಧದಿಂದ ಕೊಂದ್ಲು ಈ ರೀತಿಯಾಗಿ ಮನಗಂಡ ಗಣಗೋರ್ ಯುದ್ಧ ಅಲ್ಲಿ ನಡೆದೈತ್ ನೋಡಪ್ಪ ಬಸವಣ್ಣ ತಂದು ಶಿವ ಹೇಳುವಂತವನ ಅದು ಘೋರ ಶಾರ್ಗೆ ಎಲ್ಲ ವರಾಯು ತೀರಿಸದಲ್ಲಿರ್ದ ಸುರರ ನಾರಸಿಯು ನಕದಿ ಸೀಡೆ ಕರುಳ ಮಾಲೆಗಳ ಶಿವರ ನಟ ನಟ್ಟಿ ಕೆಡಿ ಕೋರಿ ಹಲ್ದರಿದಾಗ ತಿನ್ನುತ್ತಲೇ ಬೇರೆ ಬೇರೆ ಎಂತು ಪರೀಲಿ ಕೊಂದಳೆ ಎನ್ನ ಕುಳಿಕ ಹತ್ತಿಗೆಯು ದೈತ್ಯ ರಸಗಳ ಕಳಚಿ ಬಿದ್ದು ಚಕ್ರಗಾಟದೆ ತಿಳಿ ಕೈ ಶಿರ ಕಾಲು ದೇವು ತುಂಡು ತುಂಡಾಗಿ ಬಳಿಕ ಸುರದಲ್ಲಿ ಕಕ್ಕಳುಗಳು ಕೆಳಗೆ ಸುರಿದು ಶಕ್ತಿ ಹೊಯ್ಲಿಗೆ ಎಲುಗಳು ಪುಡಿ ಪುಡಿಯಾಗುತ್ತದಿದ್ದಲೇ ಎನ್ನ ಈ ನಾರಸಿಂಹ
ತಾಯಿ ನರಸಿಂಹ ಅವತಾರ ಆಗಿ ಎಷ್ಟೋ ಮಂದಿನ ಕೊಲ್ಲಾಕತ್ತಾಳ. ತನ್ನ ಉಗುರುಗಳಿಂದ ಹೊಟ್ಟಿ ಹರಿದ ಕೆರೆಯಿಂದ ಎಷ್ಟೋ ನರಸಿಂಹ ಅವತಾರ ತಾಯಿ ಕೆರೆಯಿಂದ ಅಲ್ಲಿ ಕೊಲ್ಲಾಕತ್ತಾಳು. ಮತ್ತ ವಜ್ರಾಯದಿಂದ ಎಷ್ಟೋ ರಕ್ಕಸನ ತನ್ನ ಕೊಲ್ಲಾಕತ್ತಾಳು, ಎಷ್ಟೋ ರಕ್ಕಸನ ಕೊಲ್ಲಾಕತ್ತಾಳು. ಮತ್ತ ರಥಗಳು ನುಚ್ಚುಮಾರಾಗಿ ಹೋಗಿ ಬೀಳಾತೇವ್. ಮತ್ತ ವಿಷ್ಣುವಿನ ದೊರೆತಂತ ಸುದರ್ಶನ ಚಕ್ರದಿಂದ ಎಷ್ಟೋ ರಕ್ಕಸ ರುಂಡುಗಳನ್ನ ಚಂಡ ಆಡಾಕತ್ತಾಳು, ಕೈಕಾಳ ಕತ್ತರಿಸ್ಯಾವು. ಶಿವನ ತ್ರಿಶೂಲಿಂದ ಎಷ್ಟೋ ರೊಕ್ಕ ಕೊಂದ ತೀವದ ಕೆರೆ ಕೊಂದಾಳು. ದೇವಿ ಬಲವಾದ ಹೊಡೆತಕ್ಕ ಎಲ್ಲಾ ಸೆರೆಗಳು ಅಸ್ಥಿ ಎಲ್ಲಾ ರಕ್ತದ ಒಪ್ಪಾಲೆ ಹರಿಯಾಕತೈತಿ. ಆ ರಕ್ಕಸರು ಎಲ್ಲ ಹರಿದು ಹೋಗಕತ್ತಾಡ್ತರಿ, ಸತ್ ರಕ್ಕಸರು ಆ ರಕ್ತದ ನದಿ ಒಳಗೆ. ತುಂಡು ಗಡಿದೆ ಕುದುರೆ ರಥಗಳು ಸೊಂಡಿಲಿಡಿದ ಆನೆ ಬಿದ್ದ ಜಂಡೆಯೋ ರಂಜೆಯೋ ಬೋಜಡಿ ಧ್ವಜ ಗಾಲಿಸಿ ಸಕವೋ. ರುಂಡುಗಳು ಅಲ್ಲಿ ಹೊರಳುವ ಮುಂಡುಗಳು ಸೆತ ಶಂಕ ಮರಳಿನ ತಂಡ ಕಾಣಿಸಿತ್ತೂರನ ಭೂಮಿಲಿ ಕೇಳಂದ. ಮಿದುರೋಳು ನೆನವೆ ಸೇಜೊಂಡಿನ ಕದಳ ಮೀದ ಸುಗಳ ಜಾರಿಕೆ ಎದುರು ದಿಕ್ಕಿಗೆ ಹರಿದು ಚಿದಿಚಿದಿಯಾದ ಮಾಂಸಗಳು. ಕದನದಿಂದಲೇ ಹೋದ ರಕ್ತದ ನದಿ ನದಿಗಡೆ ಹರಿಯುತ್ತಿದ್ದವು, ಅದರೊಳಗೆ ಗಣಿತ ಬಲವದು ಮುಳುಗಿದೆ ಎಂದ. ಬಸವಣ್ಣ ತಾಯಿ ಹೊಡ್ತಕ್ಕ ರಥಗಳು ಕಾಲ ಕೈ ಮುಂಡ ಆನಿ ಕಾಲು ಬಿದ್ದವು, ತಲಿ ಬಿದ್ದವು, ಸೂರ್ದೈಸ ರುಂಡ ಮುಂಡ ರನ್ಬೈಗಳು ಬರೀ ಅವ ಕಾಣಾಕತ್ತೆ ನೋಡಪ್ಪ. ಮತ್ತ ಶಾಂಬೈ ಹೊಡ್ತಕ್ಕರ ರಕ್ಕಸರ ತಲೆ ಒಳಗೆ ಮಿದುಳ, ಕಡ್ಗದ ಹೊಡ್ತಕ್ಕ ಎರಡು ತುಂಡಾಗಿ ಬಿದ್ದಂತ ರುಂಡ ಮುಂಡ ಕೈಕಾಲ ಇವೆಲ್ಲ ಹೊರಗೆ ಬಂದ್ ಬಿದ್ದಾವ. ಬಿಸಿ ರಕ್ತ ಆಗಿ ಹೊಳೆ ಹರಿಯಾಕತಿತ್ತ ರಕ್ಕಸರು, ಬಿಸಿ ರಕ್ತ ಎಲ್ಲಿ ಹರಿಯಾಕತಿತ್ತು ನೋಡಪ್ಪ. ಎಷ್ಟೋ ರಕ್ಕಸರ ಎಷ್ಟೋ ಹೆಣಗಳ ರಕ್ತದೊಳಗೆ ಹರಿದ ಹೋಗಾಕತಿದ್ವು. ಬಿದಿರುತೆ ಕಾಲ್ ಕೈಯ ಕಡುಕಿನ ಬೆದರ್ತೆ ಮೂರುಗಳ ಬೆಕ್ಕಿನ ಒದರಿಕೆ ಮುಚ್ಚುತ್ತ ತೆರೆಯುತ್ತಲೇ ವದನಗಳ. ಕುದುರೆ ಕರ್ಬುರರ ಪ್ರಾಣವು ವಿಧ ವಿಧಲೆ ತೆರೆದೆ ಹೋಗಲು ಅದನ್ನು ಹೇಳುವ ನೇನೂರನ ಸಂಭ್ರಮನು ನಾನೆಂದ. ಅರೆಲೆಳೆದ ನಯನ ಕರುಗಳು ಸುರಿದು ಬಯಲಿಗೆ ಬಿದ್ದ ಉದರದ ಗುರುಗಳು ಕೆಳ ಕಂಠಗಳ ಗೋರುಗಳ ನಿಚ್ಚನದ. ಬಿರಿದ ದೇಹದ ಹರಿವ ರಕ್ತದ ಹರಿದ ಮುಕ್ಕಾಲ್ ಮೂಳನಾಕೆ ನೆರೆಯುತ್ತಿರ್ದವು ರಣವ ಮಾತ್ರಕ್ಕೆ ಕಣದ ಗಾತದಲ್ಲಿ. ಅಲ್ಲೇ ಎಷ್ಟೋ ರುಂಡುಗಳು ಬಿದ್ದಿದ್ದುಲ್ಲ, ಕಣ್ಣ ಪಿಳ್ಕಿಸ್ಕೋತ ಕೂತಿದ್ದವು ರುಂಡು ಬೇಳು. ಮತ್ತ ಎಷ್ಟೋ ಗೊರಗೊರು ಸಪ್ಪಳ ಹಾಕತ್ತಿದ್ದವು. ಅಲ್ಲಿ ಎಲ್ಲಾ ರಣಭೂಮಿ ಒಳಗೆ ಇದ ನಡೆದತ್ತ. ಕಣ್ಣು ಪಿಳ್ಕಿಸೋದು ಗೊರಗೊರ ಸಪ್ಪಳ ಆಗೋದು. ಮತ್ತ ಹೊಟ್ಟೆಯಿಂದ ಹೊರಬಂದಂತ ಕರುಗಳು ಅವು ಹೊರಗೆ ಬಂದು ಬಿದ್ದಿದ್ದು, ಮುಡಿದ ಕಾಲೊಳಗೆ ಬಂದು ಬಿದ್ದಿದ್ದು ತಂದ ಅಲ್ಲಿ ಎಲ್ಲ ಗೊರಗೊರ ಸಪ್ಪಳ ಆಗೋದು ಎಲ್ಲ ಬರೀ ಇದ ನಡೆದಿತ್ತತ್ರಿ ಅಲ್ಲಿ. ಇಂತು ಮಾತ್ರಕ್ಕೆ ಗಣದ ವೈಲಿಂ ಅಂತ ಹಸರ ಬಲವಾದು ದೇಶಾಂತರ ಇದಿತು ರಕ್ತ ಬೀಜನು ಎಂಬ ಮಾದೈತ. ನಿಂತ ಶರ್ವ ನಿಂಗೆ ಶರ್ವನು ಶಂತ ಸುರಿತದ ಬಲದಳು ಬಲವಂತ ನಿಮ್ಮ ವಿಚಾರವನ್ನು ಹೇಳುವನು ಕೇಳಂದ. ಇಷ್ಟೆಲ್ಲಾ ನಡಿಯಾಕತೈತ್ರಿ. ರಕ್ತ ಬೀಜಾಸುರ ಅಂತ ದೈತ್ಯ ಅವ ಮ್ಯಾಲೇರಿ ಬಂದ್ಬಿಟ್ಟ, ತಾಯಿ ಮ್ಯಾಲೇರಿ ಬಂದ್ಬಿಟ್ಟ. ಅವನ ಕತೆ ಹೇಳ್ದನಪ್ಪ ಕೇಳಪ್ಪ ತಂದು ಹೇಳ್ತಾನ. ಮೊದಲು ಮ್ಯಾಲೇರಿ ಬಂದ ತಾಯಿ ಅವನ ಕಡಿಯಾಕತ್ತಾడు. ಕೊಡಲಿಂಕ ಏನು ಹೊಯ್ದನು ಕಡಿದ ಕಟ್ಗದಿ ನಾರಸಿಯ ಮುಡಿ ಏನೇರಿಗಿಡಿದ ನಾವರಸಿಯ ಮುದ್ಗರದಿ ಮತ್ತೆ ಒಡೆಯಿದನು ಈ ಸ್ವೆರಿಟಿಯ ಒಡನೆ ಕೈಗಡಿಸಿದ ಸರ್ವರ ಒಡೆದೇವನು ವರವನ್ನು ಇವನ ವಿಚಾರ ಕೇಳನ್ನ. ತಾಯಿ ಮೇಲೆ ಏರಿ ಬರಾಕೈತ್ರಿ, ಖಡ್ಗದಿಂದ ಏರಿ ಬರಾಕೈತ. ತಾಯಿ ಶಿರಚ್ಛೇದನ ಮಾಡ್ಲು, ಮತ್ ಬರ್ಚಿಂದ ಏರಿ ಬಂದು ಅವಾಗೂ ತಿಮ್ಮದ್ ಬಿಟ್ಲು. ಮತ್ತ ಒಂದು ರಕ್ತದ ಬಿಂದು ಬೀಳಲಿ ಅಂದು ಇವನಂದಲ್ಲಿ ಹೆಸರರು ನಿಂದಿಯರು ಶಾರೀರ ತಾಳ್ತ ಆಯ್ದುವ ಧರಿಸಿ ಬಂದು ತಾ ಇಂದ್ರಾಣಿ ವಜ್ರದ ಅಂದು ಒಯ್ಯಲು ದೇಹ ಬಿರಿ ಬಿರಿ ಅಂದು ಚೆಲ್ಲಿತು ರಕ್ತ ದೆಸೆ ಕೇಳಂದ. ಈ ರಕ್ತ ಬೀಜಾಸುರ ಏನ್ ಮಾಡಿದಂದ್ರೆ ಎಷ್ಟೋ ಸಾವಿರ ವರ್ಷ ತಪಸ್ಸು ಮಾಡಿ ಕೆರಿನ ವರ ಪಡೆದಿದ್ರಿ. ಅವ್ ಏನ್ ವರ ಪಡೆದಿದಂದ್ರ ಒಂದ್ ಹನಿ ರಕ್ತ ಬಿತ್ತಂದ್ರ ಅವನಂತೇನೋ ಒಬ್ಬ ಹುಟ್ಟಬೇಕು, ಹಿಂಗ ವರ ಪಡೆದಿದ್ರಿ ಅವ್ ರಕ್ತ ಬೀಜಾಸುರ. ಈ ರಕ್ತ ಬೀಜಾಸುರ ಯಾರಂದ್ರ ಮಹಿಷಾಸುರ ತಂದೆ ಇದ್ದಲ್ಲ ರಂಭ.
ರಂಭ ಸತ್ತಿದ್ದವ. ರಂಭ ಸತ್ತಿದ್ದ ಮರು ಜನ್ಮ ಒಳಗ ಪುತ್ರ ವಾಸ್ತವ್ಯದಿಂದ ಅವ ಹುಟ್ಟಿಕೆರಿಂದ ಈ ಶುಂಭಗ ಸಹಾಯ ಮಾಡಕ್ ಬಂದಿರತ್ರಿ ಅವ್ ಹುಟ್ಟಿಕೆರಿಂದ ರಕ್ತ ಬೀಜ ಹಾಸೋದು. ಒಂದ್ ಹನಿ ರಕ್ತ ಬಿತ್ತಂದ್ರ ಹಂಗ ಹುಟ್ಟಿರತ್ರಿ ಅದು. ಅವ್ ಹಂಗ ಬೇಡ್ಕೊಂಡ್ ಬಂದಿದ್ದ, ವರ ಪಡ್ಕೊಂಡ್ ಬಂದಿದ್ದ. ಹುಟ್ಟಿದರು ಅವನ ಅಂತಃಶೌರ್ಯದ ಗಟ್ಟಿಕಾರು ರಕ್ತ ಉದುತ್ತ ನೆಷ್ಟು ಬಿದ್ದಿತ್ತು ಅಷ್ಟು ಗದೆ ಖಡ್ಗಗಳಲ್ಲಿ ತಾಳಿ. ಹುಟ್ಟಿದಳು ವಜ್ರದಲ್ಲಿ ಮಾತೆವು ಹುಟ್ಟಿದರು ಅವರಂತೆ ನಂತರು ಕಟ್ಟಲ್ಲಿಲ್ಲದೆ ರಕ್ತ ಬೀದರು ತೋರ್ದರೆ ಎಂದ. ಮ್ಯಾಲ ಏನೇನ್ ಬಂದ್ ನೋಡ್ರಿ, ತಾಯಿ ಪಟ್ಟ ಕಡ್ದು ಬಿಟ್ರಿ, ರಕ್ತ ಬಿತ್ರಿ ಮತ್ ಹುಟ್ಟೆ ಬಿಟ್ರ. ಹಾ ಮತ್ ಹಂಗ ಏರ್ ಬರವ್ರಿ, ಮತ್ ಕಡಿಯವ್ರ. ಹಿಂಗ ಭೂಮಿ ತುಂಬ ಎಲ್ಲ ರಕ್ತ ಬೀಜಾಸೋಳ ಕಾಣಕೈತ್ರತ್. ಭೂಮಿ ತುಂಬ ವರ ಸುದರ್ಶನದಿಂದ ವೈಷ್ಣವಿ ತೈಲಸನ ರುದಿಕರಿಂದದ ಧರಿಸಿದರು ಸತ ಶಂಕ ಶೌರ್ಯ ಪರಾಕ್ರಮಾನಿತರು. ವರವರಾಯು ಬ್ರಹ್ಮ ಈಶ್ವರಿ ಉತ್ತರದ ನರಸಿಂಹ ಕೋಮ ವೀರ್ವಶಸ್ತ್ರಿ ಜಗ ರಕ್ತ ಬೀಜಮಯವಾಯ್ತು. ಸುದರ್ಶನ ಚಕ್ರದಿಂದ ಎಷ್ಟೋ ಮಂದಿನ ಕೊಂದ್ಲು. ಅವೇನ್ ಬೀಳ್ತಾರ ಮತ್ತ ಹಂಗ ತಯಾರ ಹಾಕಿದ್ರಿ. ಮತ್ತ ಹಂಗ ಹುಟ್ಟವ್ರಣ ಸುದರ್ಶನಾಚಿಂದ ಕಟಕದಿಂದ ಸಂಹಾರ ಮಾಡಕ್ರಿ ಮತ್ತ ಹಂಗ ಏರಿ ಬರವ್ರ. ಶ್ರೇಷ್ಠರ ಮಾತ್ರಕ್ಕೆ ಘನೋಹೊಯ್ಯಲು ಎಷ್ಟು ದೈತರ ರಕ್ತ ಬಿದ್ದಿತ್ತು ಅಷ್ಟ ರಕ್ತ ಉದಿಸಿದರು ನೆತ್ತರದ ಬೀಜದಲ್ಲಿ. ಎಷ್ಟು ಹೇಳುವುದೇನು ಸಂಖ್ಯೆಯ ದುಷ್ಟರು ರಾಗ ಬರದೆ ಶ್ರೇಷ್ಠ ದೇವೆ ಯೋಚಿಸಿದ ಉಗ್ರರ ಸಮಯದಲ್ಲಿ. ಅವರು ಎಲ್ಲಾರು ಬಂದ ಎಲ್ಲಾ ಹಂಗ ಕಡ್ದಾಗ ಹುಟ್ಟಾಕೈದ್ರಿ. ತಾಯಿಗೆ ಚಿಂತೆ ಒಳಗಾದ್ಲು, ಯೋಚನೆ ಮಾಡಾಕೈದ್ಲು. ಈ ತರ ಇವ್ರು ಎಲ್ಲಾ ಹುಟ್ಟಿ ನಮ್ಮ ಮ್ಯಾಲ ಬರಾಕೈದಾನಿ, ಹೆಂಗ ಇವ್ರನ್ನ ಸಂಹಾರ ಮಾಡುದು ತಂದ ಚಿಂತೆಗೊಳಗ ತಾಯಿ. ಜನಿಸುತ್ತಲಿ ವರ ರಕ್ತ ಬೀಜರು ಘನಮಾಯುಧ ಧರಿಸಿ ದೇವಿಯ ತನಗೆ ಮುತ್ತಿದರು ಕಾದುವುದೆಂತೂ ಇವರೊಡನೆ. ಘನನದುವೆ ಒಬ್ಬರು ಕಾದುವ ನಿನಿತು ಜಗವದು ರಕ್ತ ಬೀಜರು ನಿನಿತು ಕಾದುವಿನಂತ ಬೆಳೆಗಳ ಇದ್ದಳಾದಿವಿ. ಈ ತರ ಇವ್ರ ರಕ್ತ ನಾಸ ಕೊಂದೆ ಅಂದ್ರ ಎಲ್ಲಾರು ಇವ್ರು ಎಲ್ಲಾ ಹುಟ್ಟಿ ಬರಾಕೈದ್ರು. ಇದಕ್ಕ ಏನ್ ಉಪಾಯ ಮಾಡ್ಬೇಕು, ಏನ್ ಯುಕ್ತಿ ಮಾಡ್ಬೇಕು ಅಂತಂದ ವಿಚಾರ ಮಾಡಾಕೈತಿ ತಾಯಿ. ಇದಕ್ಕೆ ಏನ್ ಮಾಡ್ಬೇಕಂತಂದ ಅವಾಗ ಒಂದ್ ವಿಚಾರ ಮಾಡ್ತಾಳಕಿ. ಇದಕ್ಕೆ ಯುಕುತೇದೇನು ತನ್ನಯ ವದನ ತೆರೆ ಸೋನಿತೋ ಬಿಳುಕೆ ಚಾಚುತ ನಾಲಿಗೆ ನೆಕ್ಕುತಲಿ ಮಾಕಾಳಿ. ಚದೆಸಿದಳು ಮಾತೃಕೆಗೆಂದಲೇ ಚಿದಿಚಿದೆ ಮಾಡಿಸುತ್ತ ರಕ್ತವ ನೊದವೆ ಕೊಡುತ್ತ ರಕ್ತ ಬೀಜರ ಚಿನ್ನುತ್ತಲೇ ಕಾಳಿ. ಇದಕ್ಕೆ ಏನು ಉಪಾಯ ಮಾಡ್ಬೇಕು? ರಕ್ತನ ನೆಲಕ್ಕೆ ಬೀಳದಂಗ ಮಾಡಿಬಿಡುದು. ನಾಲಿಗೆನ ಹಾಯಿಸ್ಬಿಟ್ಲತ್ರಕಿ. ಭೂಮಿಗೆ ನಾಲಿಗೆನ ಹಾಯಿಸ್ಬಿಟ್ಲ. ಅವ್ರು ಬಿದ್ರ ಅಲ್ಲೇ ಹುಟ್ತಾರನ ಅಲ್ಲೇ ನುಂಗೆ ಬಿಡುದು. ಶಿರಚ್ಛೇದನ ಮಾಡಿ ನುಂಗೆ ಬಿಡುದು. ಅದಕ್ಕ ನಾಲಿಗೆನ ಹಾಯಿಸ್ರ ಆತಂದ ಯುಕುತಿಯಿಂದ ನಾಲಿಗೆನ ಹಾಯಿಸ್ಬಿಟ್ಲು ತಾಯಿ ಭೂಮಿ ಉಂಡು. ಹಾಸುತ್ತಲಿ ನಾಲಿಗೆ ಎದಾಯ್ತರ ನಾಶ ಮಾಡ್ತಾ ವಜ್ರಗದೆ ಸುಲಾಸ ಶಕ್ತಿಯ ಚಕ್ರ ಕಟ್ವಾಂಗದಲ್ಲಿ ಖಡ್ಗದಲ್ಲಿ ಸೂಸಿತ ರಕ್ತವನ್ನು ಸೇದುತ್ತ ದೋಷಿಗಳ ತೀರಿಸುತ್ತವೆ ನಿರ್ದೋಷಿ ಯಾಕ ಅಳಿತಾರಿ ಪರಿ ರಕ್ತ ಬೀಜರನ್ನು. ತಾಯಿ ನಾಲಿಗೆ ಹಾಯಿಸಿಡ್ರಿ ಖಡ್ಗ ತ್ರಿಶೂಲ ಚಕ್ರಗಳಿಂದ ಎಲ್ಲಾರು ಸಂಹಾರ ಮಾಡಿಕೇನೆ ಬಡ ಬಡ ಎಲ್ಲಾರು ನುಂಗಾಕೈದ್ಲು. ಒಂದು ಹನಿ ತೆಳ ಬೀಳ್ದಂಗ ಮಾಡಿಬಿಟ್ಲು. ಏನ್ ಕಡಿತಾವ ಒಳಗೆ ಒಕ್ಕೊಂಡ ಬಿಡುದು. ಎಲ್ಲಾರು ಮಾಡಾಕೈದ್ಲು. ಸಹೋದರಾಗಲೇ ರಕ್ತ ಬೀಜರು ಕವಿದ ಮಾತ್ರ ಘನವಯಲು ಸವಿದಿತ್ತಾಗಲೇ ರಕ್ತ ಬೀಜಕನನ್ನು ತಿವಿದಿಸುವುದೇ ತಿಂದಳೆ ಕೇಳ ಶೌನಕನೆ ತರ್ತದೆ ಮಾತ್ರಕ್ಕೆ ನೀವು ಎಸೆದು ನಿರ್ಜರು ಹರಿಸಿದರೆ ಎಂದ. ಎಲ್ಲಾರು ಸಂಹಾರ ಮಾಡಿದ್ರಪ್ಲೆ ಅವೇನ್ ರಕ್ತ ಬೀಜಾಸರು ದೈತ್ಯದ ಒಬ್ಬನ ಉಳಿದು ಅವನು ಪಾಟ್ನ ಕಡಕ್ಕೆ ಒಳಗ ಹೊಕ್ಕೊಂಡ್ಬಿಟ್ಲು ತಾಯಿ. ಅವೇನ್ ಉಳ್ದ ಕಡದ ಒಳ ಹೊಕ್ಕೊಂಡ್ಬಿಟ್ಲು. ಎಲ್ಲ ಯಾರು ಇಲ್ಲಾದ್ರ ಅಲ್ಲಿ. ಅವಾಗ ದೇವತೆಗಳು ಬಹಳ ಆನಂದ ಹಾಕ್ಯರಿಂದ ತಾಯಿಗೆ ಜೈಕಾರ ಹಾಕ ಜಯವಾಗಲೇ ತಾಯಿ ಜಯವಾಗಲೇ ತಾಯಿ ಶಿವ ಮಹಾರಾಜನ ನಮ್ಮ ಸಂಹಾರ ಮಾಡಿ ನಮ್ಮ ಕಷ್ಟ ಪರಿವರ್ಸ ತಾಯಿ ತಂದ ಜೈಕಾರ ಅಂತವ್ರು ಆದ್ರು. ಏನು ಹೇಳಿರಿ ರಕ್ತ ಬೀಜನು ತಾನಿ ನಿರ್ಮಾಗಿ ಹರ್ಸವ ಏನು ಹೇಳಿರಿ ದೇವಿ ತಾನು ತಪ್ಪ ಒಂದು ತಲೆ ನಾನ ಸಿಂಬ ನಿಶಂಬ ದೈತರ ಪ್ರಾಣಾರ್ಮ ಗವಿಯನೆಂದೆ
ಜ್ಞಾನದೆನ್ನೆನೆದಳು ಚಿದಾನಂದಾತ್ಮ ಗುರುವರನ. ತಾಯಿ ಯಾವಾಗ ಶುಂಭ ನಿಶುಂಭರನ ದೈತನ ಪ್ರಾಣವನ್ನ ತೆಗೆದ ಕೆರೆಯಿಂದ ನಮ್ಮ ಮಕ್ಕಳಿಗೆ ಕೆಲಸ ಕೊಟ್ಟಿನ ತಂದ ಕೆರೆಯಿಂದ ಆಕ್ರಳಿಕವಾಗಿ ನಿಂತು ಬಿಟ್ಟಾಳ ತಾಯಿ. ರಕ್ತ ಬೀಜಾರ ಸಾತಪ್ಲೆ. ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ್ಯ ಚರಣ ಪದ್ಮೇರೇಪ್ಪ ಶ್ರೀ ಚಿದಾನಂದ ಉದುತ ವಿರಚಿತ ಪಾರ್ಥಿಮಾತ್ಮರು ರಕ್ತ ಬೀಜ ವಧೋ ನಾಮ ತ್ರೈರಸ್ಯ ಅಧ್ಯಾಯ ಸಂಪೂರ್ಣಂ. ಅಂತೂ ಅಧ್ಯಾಯ 13 ಪದ 528 ಮಂಗಳಮಸ್ತು. ಜೈ ಮಂಗಳಂ ಜೈ ನಮ ಪಾರ್ವತಿ ಪತಿ ಶಿವರ ಮಾದೇ. ಓಂ ಪೀಠಸ ಜಲಕಸ ಆಕಾಶ ಓಂ ಅನಾದಿ ಶಾಶ್ವತಂ ಶಾಂತಂ ಚೇತಂ ಜ್ಯೋತಿ ಜ್ಯೋತಿ ಸರ್ಪಂ ಯುಗಂ ಧಾರಯಂ. ಓಂ ಕರ್ಪೂರಾವೃತ ಕಸ್ತೂರಿ ಗೋಧನ ಶ್ರೀಗಂಧ ಹೃದಯ ದೇಶ ಓಂ ಶಿವಂ ಸಮರ್ಪಯಾಮಿ. ತ್ರಿಗಲಂ ತ್ರಿಗುಣಾಕಾರಂ ತ್ರಿಜನ್ ಪಾತ್ರಂ ಶಿವಾರ್ಪಣಂ. ಶಿವಂತಿಕ ಬಕಲು ಚಂಪಪ್ಪಂ ನೈವೇದ್ಯ ಕವಿಲು ಸಿದ್ಧಲ ಪ್ರವಾಹ ತುಷೇರ್ ಮಲಿತಾಂ ಪೂಜನ್ ಪ್ರಸಿದ್ಧ ಪರಮೇಶ್ವರ. ಓಂ ಗುಗ್ಗಂ ಗ್ರತ ಸಂಯುಕ್ತಂ ದಶಾಂಗ ಸಂಗತ ಮನೋಂ ದಿವೇ ಭಜೆ ಓಂ ನಿತಾತ ವರ್ತರು ಆಪಾಯಾಮಿ. ಜೈ ಮಂಗಳಂ ಜೈ ನಮ ಪಾರ್ವತಿ ಪತಿ ಶಿವರ ಮಾದೇ. ಟೈಮ್ ಕರೆಕ್ಟ್ ಅದ ಟೈಮ್ ಕರೆಕ್ಟ್ ಅದ ಅಲ್ಲ ಕರೆಕ್ಟ್ ಅದಿಲ್ಲ ಟೈಮ್ ಏನಾಯ್ತು ನಾ ಟೈಮ್ ಇಲ್ಲ ನಾ ಟೈಮ್ ಇಲ್ಲ. ರಕ್ತ ಬೀಜನ ಸಾವಕಾನುತ ಶಕ್ತ ಶುಂಭ ನಿಶುಂಭ ದೈತ್ಯರು ರಕ್ತ ನಯನಗಳಿಂದ ಕೋಪೋದ್ರೇಕವನು ತಾಳಿ ಯುಕ್ತ ಬಲ ಸೈತಮ್ಮನ ಅತ್ಯುಕ್ತವಾಗಿ ಮುತ್ತೆ ಕಣೆಯಂ ಯುಕ್ತವಲ್ಲದೆ ಉಳಿಯುವವನೇ ಸುರಿಸದರು ಶರವ. ಉರುಬಿಳದಳು ಮಾತ್ರಾನದಿಂದಲೇ ತರಿದಳ ಶರವೃಷ್ಟಿ ಶಂಕುಳೆ ಸುರಿದಳ ಕೂರ್ಗಣಿಯ ಕಾರ್ಮಳೆ ಕವಿದ ತೆರನಂತೆ ತರ ಹರಿಸಿಕೊಳುತ್ತ ಬಯದೈತರ ಬಿರಿಯಲೆಮ್ಮನ ದೇಹ ಮಾರ್ಗನೆ ಸುರಿವಯಲೆನ್ನು ಸಾಕ್ಷಿ ಭೂತಳ ತಗಳಿಸಿದಳ ಎಂದ. ಸಹಸ್ರಮಿಗೆ ಶಾಂಭವಿರಣದಲ್ಲಿ ಬಹುಪರಾಕ್ರಮ ನಿಶುಂಭನ ವೀಟನಿಗೆ ಖಡ್ಗದಲ್ಲಿ ಕಡಿದೆ ಅಳು ಮಸ್ತಕವ. ಇನ್ರಿ 14ನೇ ಅಧ್ಯಾಯ ಪ್ರಾರಂಭ. ಈ 14ನೇ ಅಧ್ಯಾಯ ಒಳಗೆ ಏನು ನೋಡ್ತಪ್ಪ ಅಂದ್ರ ಶುಂಭ ಮಹಾರಾಜನ ತಮ್ಮನದಂತ ನಿಶುಂಭನನ್ನ ತಾಯಿ ಸಂಹಾರ ಮಾಡುವಂತ ಹೇಳ್ತಾರೆ. ಯಾವ ರೀತಿ ನಿಶುಂಭನನ್ನ ಸಂಹಾರ ಮಾಡ್ತಾವಂತಂದ ಇಲ್ಲಿ ನೋಡುವಂತ ರೈತಿ. ರಕ್ತ ಬೀಜನ ಸಾವಕಾನುತ ಶಕ್ತ ಶುಂಭ ನಿಶುಂಭ ದೈತರು ರಕ್ತ ನಯನಗಳಿಂದ ಕೋಪೋದ್ರೇಕವನು ತಾಳಿ ಯುಕ್ತ ಬಲು ಸೈತ್ಯಂಬನ ಅತ್ಯುಕ್ತವಾಗಿ ಮುತ್ತಿ ಕಣಿಯಂ ಯುಕ್ತವಲ್ಲದೆ ಉಳಿಯುವನೇ ಸುರಿಸಿದರ ಮಾಶರವ. ರಕ್ತ ಬೀಜಾಸುರ ಸತ್ಯದ ಸುದ್ದಿ ಕೇಳಿಂದ ಶುಂಭ ನಿಶುಂಭರ ಆಕಾಶ ಮನಗಂಡ ಕೋಪ ತಾಳಿಬಿಟ್ರು. ಅವ್ರು ಮನಗಂಡ ಸಿಟ್ಟಿಗೇರಿ ಬಿಟ್ರು. ಸಿಟ್ಟಿಗೇರಿ ಕೇರಿಂದ ತಮ್ಮ ಬಲವಾದ ಸೈನ್ಯವನ್ನು ತಗೊಂಡ ಕೇರಿಂದ ಹಿಮಾಚಲ ಪರ್ವತ ಏರಿ ಬರುವಂತಾರ ಅದು ಶುಂಭ ಮತ್ತ ನಿಶುಂಭರು. ಉರುಬಿದಳು ಮಾತ್ರ ಅನದಿಂದಲೇ ತರಿದಳ ಶರವೃಷ್ಟಿ ಶಂಕುಳೆ ಸುರಿದಳ ಕೂರ್ಗನಿಯ ಕಾರ್ಮೊಳೆ ಕವಿದ ತೆರನಂತೆ ತರರಿಸಿಕೊಳ್ಳುತ್ತ ವಯದೈತರ ಬಿರಿಲಮ್ಮನ ದೇಹ ಮಾರ್ಗನೆ ಸುರುವಳೆಲೆಂ ಸಾಕ್ಷಿ ಭೂತಳ ತಗಸಿದಳ ಎಂದ.
ತಾಯಿ ಆಗ ಬಾಣದ ಮಳೆ ಸುರ್ಸಾಕ ಬಿಟ್ರು. ಏನ್ ಬಂದ್ ಎತ್ ನೋಡ್ರಿ, ಮನಗಂಡ ಬಾಣದ ಮಳಿ ಸುರ್ಸಾಕ ರಕ್ಕಸ ಮ್ಯಾಲ ತಾಯಿ, ಅವರು ಈಕಿ ಮ್ಯಾಲ ಬಾಣದ ಮಳಿ ಸುರ್ಸಾಕಿದ್ರು. ಸತ್ವರವರದು ಕಂಡ್ಗ ಆದಳು 10 ಮುಖ ಭುಜವಷ್ಟ ಹುಡುಗಿಯು, ಮತ್ತೆ ಶಿವನ ಬರೋ ಬಳಿಕ ನಂಬತ್ರಿ ನಯನ, ಕತ್ತಿಗದೆ ಲಾಂಗುಲು ಶಾರ್ಗ್ಯವು ಮುತ್ತಿನ ಬರ ನಿನ್ನ ಮೃತ್ಯು, 10 ಎಂಬೂಳಮ ಸರಸ್ವತಿಯಾಗಿ ತೋರಿದಳು. ಬಸವಣ್ಣ ತಾಯಿ ಇಲ್ಲಿ ಏನ್ ಮಾಡ ಕೆಲವೊಂದು ಅವತಾರಗಳು ತಾಳಾಕಿದ್ಲು. 10 ಮುಖ 8 ಕೈ, ರೇಷ್ಮಿ ಸೀರೆ ಪೀತಾಂಬರ ಹುಟ್ಟಾಳ, ಮತ್ತ ಕಣ್ಣುಗಳನ್ನು ಕೆಂಪು ಮಾಡ್ಕೊಂಡ್ ಕೇಳಿ ಸರ್ವ ಆಭರಣ ಧರಿಸ್ಕೊಂಡ ತಾಯಿ ಸರಸ್ವತಿಯಾಗಿ ಅಲ್ಲಿ ಕಂಗೊಳ್ಸಾಕತ್ತೇಳತ್ತಲ್ಲಿ ಅಲ್ಲಿ ತಾಯಿ. ಕಡಿದು ಕೆಡವಿದಳ ಶರವಣಿ, ಅಕ್ಕಡೆ ಮಾಡಿದಳ ನಿಶುಂಬನ, ಕಂಡು ಧನವ ಸಾರಥಿ ಎಪ್ಪಕ್ಕೆ ವಯವಯದಿಗಳನ್ನು, ಹಿಡಿಲು ತಲಸರ ಸುರಂದ ಕಡಗವ ನೊಡನೆ ಇರುತ್ತ ದೇವಿ ಸೇರಿಕೆಯು, ಹಿಡಿದು ಮರೆ ಚರ್ಮವನು ನೋಡಿದ ಪರಮ್ಮನಿಗೆ, ಒಳೆದುದವನ ಖಡ್ಗ ಬೆಳಕಿಗೆ ತಿಳಿಯ ವಿಜರ ದೇಹ ಜಮ್ಯಂ, ದೊಳಗೆ ಮೂತ್ರಿಸಿಕೊಂಡರೆ ದಿಗಬಿದ್ರು ಮೊದಲಾಗಿ, ಬಳಿಕ ಹೇಳುವುದೇನು ಹಾಯಂ ಲಗ್ಮೇ ಮತ್ತಿಬ್ಬ ಶಿವದ, ತಲೆ ಮೇಲೆ ಹೊಯ್ದ ಬಲ ಬಲರೆನತದೈತೆಗನ. ನಿಶುಂಬ ಬಾಣದ ಮಳಿನ ಸಿರ್ಸಾಕೈತ್ರಿ, ತಾಯಿ ನಡುಮಧ್ಯೊಳಗ ತುಂಡರಿಸಿ ಬಿಟ್ಲು. ಮತ್ತ ಗದೆ ಧನುಸ್ಸ ಎಲ್ಲಾ ಮುರಿದು ಹಾಕಿಬಿಟ್ಲು. ಮತ್ತ ರಥವನ್ನು 3 ತುಕಡಿ ಮಾಡಿ ಹೋಗ್ಬಿಟ್ಲು. ಕುದುರೆನೂ ಕೊಂದ್ಬಿಟ್ಲು. ಮತ್ತ ದೇವಿ ತನ್ನ ಶಕ್ತಿಯಿಂದ ನಿಶುಂಬನ ಮ್ಯಾಲ ಬಾಣದ ಮಳೆಯನ್ನ ಸುರ್ಸಾಕೈದ್ಲು. ಒಳೆದುದವನ ಖಡ್ಗ ಬೆಳಕಿಗೆ ತಿಳಿದಿರ ದೇಹ ಜಮ್ಯಂ, ದೊಳಗೆ ಮೂತಿಸಿಕೊಂಡರೆ ಜಗದ ಮೊದಲಾಗಿ, ಬಳಿಕ ಹೇಳುವುದೇನು ಹಾಯಂ ದಲಗೆ ಮತ್ತೆ ಇಬ್ಬರು ಸಿಂಹದ, ತಲೆ ಮೇಲೆ ಹೊಯ್ದ ಬಲ ಬಲ್ಲೇನು ತದೈತಗನ. ಶಾಂಭವಿ ಮೇಲೆ ನಿಶುಂಬ ಖಡ್ಗದ ಸಪ್ಪಳ ಮಾಡ್ಕೊತ ಮ್ಯಾಲ ಏರಿ ಬರಾಕೈತತ್ರಿ. ಮಣಗಡ ಪ್ರಕಾಶ ಮಯ ಹೊಳ್ಯಾಕೈತೈತತ್ರಿ ಅದು. ಅವಾಗ ದೇವಾನ ದೇವತೆಗಳು ಅಂಜಿರತ್ತ ಬೆದರಿರತ್ತ. ದ್ವಾರಪಾಲಕರು ಅಂಜಿ ಹೋಗ್ಬಿಟ್ಟತ್ರ ರಕ್ಕಸನ ವೀರಾವೇಶಿಗೆ. ದೇವಿ ವಾಹನವಂತ ಶಿವಮೊಗ್ಗ ತಲೆ ಬಡಿಬೇಕಂತ ಮ್ಯಾಲ ಏರಿ ಬರಾಕತ್ಯಾರು. ತಾಯಿ ಅಲ್ಲೇ ತುಕಡಿ ಮಾಡಿಬಿಟ್ರು ಕಡದ ಕೇರಿಂದ. ಗಾಯ ಮಂಚದ ಮುನ್ನಲ್ಲ ಶರವಾಯ ಕಡಿಗಳು ಖಡ್ಗ ಚರ್ಮವ, ಓ ಎನತ ಕೂಗುತ್ತಲೇ ಶಕ್ತಿಯ ತುಡುಕುತ್ತಲೇ ಮತ್ತೆ, ಮಾಯಿಲ್ಲದೆ ನಡೆದನ ನಿರ್ಮಾಯ ಎದುರಿಗೆ ಹೆದರಿ ದಿವಿಜರು, ಓ ಎನತ ತಿರುವಿಟ್ಟ ಪಾರ್ವತಿ ದೇವಿಯ ಕೇಳಂದ, ಇಡಲು ಶಕ್ತಿಯ ನಾಗದ ಉರಿ ನೊಡನೆ ಉಗುಳತ ಬರ್ರೆ ಚಕ್ರದೆ, ಕಡಿದಳು ಅದನ್ನು ಅಭಿಮುಖವು ಆದುದು ಸುದರ್ಶನವು, ಹಿಡಿಗೆದರುತ್ತ ಕಳನ ಶಿವಲವ ಜಡಿಜೆತ್ತಿಲಿ ಕಾಗ ಕಾರ್ಮಗೆ, ಹಿಡಿದವರ ರಂಗ ಕಾಣಿಸದಂತೆ ಕೇಳಂದ. ಖಡ್ಗವನ್ನು ತಗೊಂಡ್ ಮ್ಯಾಲೇರಿ ಬರುವಂತಾದ. ಖಡ್ಗವನ್ನು ತಗೊಂಡ್ ಮ್ಯಾಲೇರಿ ಬಂದಾದ ತಾಯಿ ಆಗ ಕಡ್ಕೆರಿಂದ ಚೂರು ಮಾಡಿ ಹೋಗದ್ ಬಿಟ್ಲು. ಮತ್ತ ಸುದರ್ಶನ ಚಕ್ರದಿಂದ ತಾಯಿ ಎಷ್ಟೋ ರಕ್ಕಸನನ್ನ ಶೂಲದಿಂದ ಶಾಂಭವಿ ಮ್ಯಾಲ ಹಾರಿಸ್ಕೇರಿಂದ ಎಷ್ಟೋ ರಕ್ಕಸನ ಕೊಂದ್ಬಿಟ್ರು. ಈ ಯುದ್ಧದ ಬಡತಕ್ಕ ದೇವಾನ ದೇವತೆಗಳು ಅಂಜಿಕೆರಿಂದ ಮೂತ್ರಿ ಮಾಡ್ಕೊಂಡ್ಬಿಟ್ರ ಅಂತ ಹೇಳ್ತಾರೆ. ಅಷ್ಟು ಭಯಂಕರವಾದ ಘೋರ ಯುದ್ಧ ನಡೆದತ್ತ ಅಲ್ಲಿ. ಹೊಗೆ ಉರುಳಿಲ್ಲಲು ಶೂಲದಗಲದು ನಿಗಿ ನಿಗಿಸಿದು ಸೂರ್ಯ ಛತದಲ್ಲಿ, ತೆಗೆಸಿದರು ಶರದಿಗಳ ಶಾಸ್ತ್ರ ನಿಕೇದಾಳಿಯಲ್ಲಿ, ಉಗುಳು ತೆರೆ ಉರಿಯನ್ನು ದಿವಿಜರು ಮುಗಿತೆಮ್ಮಯ ಕೆಲಸ ಹೇಳ್ತಾ, ನಿಮ್ಮ ನಗರ ಮೊರೆಯೋ ಸಾರುತ್ತಿರ್ದರು ನಂದೀಶ. ಈಗ ಏನ್ ಮಾಡಿಪ್ಪ ಅಂದ್ರ ಶೂಲವನ್ನ ತಗೊಂಡ್ ಮ್ಯಾಲೇರಿ ಬರುವಂತ ಶೂಲವನ್ನ ಅದ ಮಣಗಂಡ ಬುಗಿಲ್ 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 ತಂದ ಸಪ್ಳ ಆಗತೈತತ್ರಿ. ಸೂರ್ಯನ ಪ್ರಕಾಶೋಪಾದಿಯಲ್ಲಿ ಹೊಳ್ಯಾಕತೈತತ್ರಿ ಅದು. ಅದನ್ನ ನೋಡಿ ದೇವಾನ ದೇವತೆಗಳು ಹೆದರಿ ಬಿಟ್ರತ್. ನಮ್ಮ ಆಯುಷ್ ತೀರ್ಥಪಾಯನ್ನ ತಂದ ಕೈರಿಂದ ಅದ್ರ ದರ್ಪಕ್ಕ ಹೆದರಿ ಬಿಟ್ರ ದೇವಾನ ದೇವತೆಗಳು. ಸೈರಿಸಿದೆಯನ್ನು ತಲಾಮ ಭೈರವತಿ ವಿಲಿಕೆ ಅಸುರರ, ವೈರಿ ಕಡೆದಳು ಶಿವಲವನ್ನು ಕರವಾಳ ದಾರಿಯಲ್ಲಿ, ಕೌರಿಡ ಕೋಪದಲ್ಲಿ ಆಕಳ ಗೌರಿ ಮೇಲೆ ಗದೆ ಹೊತ್ತೆ, ಭೈರವರು ನೋಡುದು ಹೇಗಿದೆ ಎನ್ನುತ್ತಾ ಮೇಲೊಯ್ದ. ಶೂಲು ತಗೊಂಡು ಮ್ಯಾಲೇರಿ ಬಂದ್ ಕೆರೆಯಿಂದ ಬಂದ್ರಿ ತಾಯಿ ಆಗಿಂದಾಗ ಅದನ್ನ
ತುಂಡು ಮಾಡಿ ಒಗದ್ ಬಿಟ್ಲು. ಇದು ಹೆಂಗೈತ್ ನೋಡ್ನಿ ಅತ್ತ ಅಂದ್ಕೆ ಮ್ಯಾಲ ಏರಿ ಬಂದ್ ಕೇಳಿದ ಶೂಲ್ ಒಗದ ತುಂಡು ಮಾಡಿ ಹೋಗ್ಬಿಟ್ಲು. ಆರಿಸಿದಳ ಗದೆ ಗಾಯವ ಮಾರಾರ್ನ ಶೂಲದಿಂದರೆ ತೀರಲಿಸಿಕೆ ಕೋಪದಿಂದ ಚಡ್ಸಾಳುಕಾರಿಯ ಏರಿ ಹೊಯ್ದನು ಭಾರತೀಯಮ್ಮ ವೀರನು ಶಂಭನು ಚಾರು ಮುಕ್ಕಟದ ಮೇಲೆ ಪರಶಿವನೆಂದು ಕೇಳಂದ. ರಕ್ಕಸನು ಒಯ್ದಂತ ಗದೆ ಅದನ್ನ ಶಿವನ ಶಿರಸಿನ ತೆವ್ದ್ ಬಿಟ್ಲ ತಾಯಿ. ಅದು ಮುರಿದು ಹೋಗಿ ಬಿತ್ತತ್ರಿ. ಮತ್ತ ಕನ್ನ ಕಿಡಿಕಾರ್ಕೊತ ಮ್ಯಾತ್ ಶಾಂಭವಿ ಮ್ಯಾಲ ಶಿವಕ ಬಡಿಬೇಕಂತ ಮತ್ತೆ ಏರಿ ಬರುವಂತಾರ. ಅದು ಮತ್ತ ತಾಯಿ ಅದನ್ನ ತುಕಡಿ ಮಾಡೇ ಬಿಟ್ಲು. ಮತ್ತ ತಾಯಿ ಮೇಲೆ ಏರಿ ಬರುವಂತ ಅಕ್ಕನ ಹಿಡಿದ ಭಾರತೀಯ ಮುಕ್ಕಟದ ಹಿಡಿದ ಬಾಣಿಕ ಪುರುಷದ ಆಟಕ್ಕೆ ಕಿಡಿಕಿಡಿಯೋ ತಾನಾದಳೆ ಪರದೇವಿ ದೈತ್ಯನನ್ನು ಬಿಡದಲ್ಲಿ ಹಚ್ಚಳು 100 ಬಾಣದ ನಡೆ ಒಯ್ದನು ಮತ್ತೆ ಶಿವ ಕೆಡಿಗಳ ಪರದೇವಿ ಮುಕ್ಕಟದ ಮೇಲೆ ಕೇಳಂದ. ತಾಯಿ ಮ್ಯಾಲ ಮತ್ತೇರಿ ಕೊಡ್ಲಿ ತಗೊಂಡ್ ಬಂದತ್ರಿ. ಅವ್ ಕೊಡ್ಲಿ ತಗೊಂಡ್ ಬಂದ ತಾಯಿ ಕಿರೀಟಕ ಬಡಿಯಾಕ್ ಬಂದತ್ತ. ಆ ಕಿರೀಟದ ಕೆಲವೊಂದು ರಕ್ತಗಳು ಉದುರಿ ಬಿದ್ದೋದು ಕಿರೀಟಕ್ಕೆ ಸ್ವಲ್ಪ ತಾಯಿ ಕೆರಿಂದ. ಅವಾಗ ತಾಯಿ ಮನಗಂಡ ಕೋಪ ಆಗಿಬಿಟ್ಟತ್ತ. ಮನಗಂಡ ಕೋಪದಿಂದ 100 ಬಾಣಗಳು ಅವನ ಮ್ಯಾಲ ಬಿಟ್ಟತ್ತ. ಅವನ ರಕ್ತಗಳು ರಕ್ತ ಸಿರಿಜಿಲಿ ರಕ್ತ ಸೋರಾಕೈತತ್. ಮನಗಂಡ ರಕ್ತ ಸೋರಾಕೈತತ್. ಅರ್ಧ ಚಂದ್ರದ ಸರಳಿಂಶತ ಛಿದ್ರ ಮಾಡಿದಳಾಗ ಪರಶಿವ ಭದ್ರ ಮಂಗಳ ದೇವರಿಶವರ ದರಿದ್ರೇ ಜಗದಿ ಅದ್ರಿಗಳ ಪುಡಿ ಪಡೆಯಾವದ ರೌದ್ರನ್ನು ಸಿರಿದೇಶವರಿಗೆ ಸಮುದ್ರ ಮೇಲೆ ರಪ್ಪಿದ ದೋಲಂತಿರ್ದಳೆ ಎಂದ. ಮತ್ತ ಕೊಡಲಿ ತಗೊಂಡ್ ಮ್ಯಾಲೇರಿ ಬರುವಂತವ ಅದು. ಆದ್ರ ತಾಯಿ ಮತ್ತ ಅವನ ಅಲ್ಲೇ ಚೂರ್ ಮಾಡಿ ಒಗದ ಬಿಟ್ಲು. ಇವ್ರ ಯುದ್ಧಕ್ಕ ಏನಾತ್ಪ ಅಂದ್ರ ಸಮುದ್ರ ಉಕ್ಕೇರಿತ್ ನೋಡಪ್ಪ. ಅಷ್ಟೊಂದು ಘೋರ್ ಯುದ್ಧ ಮಾಡಾಕತ್ಯಾರ ನಿಶುಂಭ ಮತ್ತ ತಾಯಿ. ನುಡಿಯಲಚ್ಚರೆ ದೇವಿ ಶರಬರ ಸಿಡಿಲಿ ನಂದದೆ ತಾಗೆ ಸತ್ತು ಸಡಿಲಿ ಕೆಡೆದನು ಧರ್ನಿಯೊಳು ಮೈರಿದನು ಸುರೇಂದ್ರ ಹಿಡಿದು ಧನುವನು ಶಂಭಕಾಂತ ತೊಡಕಿದನು ದೇವಿಯೊಳು ಯುದ್ಧದ ಅಡಕಿಲ್ಲಲ್ಲ ಅದಂತೆ ಜಗ ಅಲ್ಲಾಡಿದವು ಕೇಳಂದ. ಈ ದೇವಿಗೆ ಮತ್ತ ನಿಶುಂಭಗ ಮನಗಂಡ ಘೋರ ಯುದ್ಧ ನಡೆದತ್ತ. ಮನಗಂಡ ಗರ್ಜನೆ ಮಾಡ್ಕೊತ ಯುದ್ಧ ಮಾಡಾಕತ್ಯಾಳು. ಅದಕ್ಕ ಯುದ್ಧದ ಬಡತಕ್ಕ ಭೂಮಿ ಹೆಂಗ ಆಗೈತಪ್ಪ ಅಂದ ಅಡ್ಕಲ್ ಅಳಗಾಡಿದಂಗ ಅಳಗಾಡಕತೈತತ್ ಭೂಮಿ. ಅಡ್ಕಲ್ ಅಳಗಾಡ್ತೈತಿ ಹಂಗ ಭೂಮಿ ಹಂಗ ಅಳಗಾಡಕತೈತತ್. ಅವ್ರ ದರ್ಪಕ್ ಇಬ್ಬರು ದರ್ಪಕ್. ದೇವಿ ಹೆಸರನ ಶಂಕಧ್ವನಿಗೆ ತಾವು ಗಿಡಕ್ಕಿದ ಒದ ಸೆಡಿಸೆ ದೇವಿ ಧನುಕರ ಬರರೋ ಧನು ದವ ಎಳೆ ಎತ್ತರ ಜಗವು ಓ ವಿಜಯವು ದೈಸ ಶಿವಿಯರ ಕೇವಲದ ಕೂಗಿದ್ದ ಗಜ ತಾವು ಕೆಡದೋ ಕಮಲ ಜಾಂಡವ ಬೆಳೆದದು ಎಂದ. ಕೋಪದಿಂದಲೇ ಶುಂಭ ಭಾರತಿ ಬಾಪುರ ಹಿಂದೆನುತ್ತ ಶರಗಳ ಚಾಪದಿಂದ ಗೆರೆಸಿದರಾಮ ಶಿವನಾದದಲ್ಲಿ ರೂಪವದು ಕಂದಿತ್ತು ಶವರಿದ ತಾಪ ಹುರಿಯೇರಿತ್ತು ಉಗ್ರದ ದೀಪವದು ಬೆಳಗಿತ್ತು ಪರಶಕ್ತಿಯಲ್ಲಿ ಶುಂಭನಲ್ಲಿ. ಮನಗಂಡ ಶಂಕಧ್ವನಿ ಮಾಡ್ಕೋತ ಶುಂಭ ಏನ್ ಮಾಡಾಕತ್ಯಾನಪ್ಪ ತಾಯಿ ಮ್ಯಾಲ ಏರಿ ಬರಾಕತ್ಯಾನ. ಬಾಣದ ಮಳೆ ಆಕಿನೂ ಸುರ್ಸಾಕತ್ಯಾಳ ಇವನು ಸುರ್ಸಾಕತ್ಯಾನ. ಅವನು ಮಾತ್ರ ಈಕಿಗೆ ಒಟ್ಟ ನಾಟೋಳು. ಈಕಿನೂ ಮಾತ್ರ ಅವನ ಮೈ ಒಳಗೆ ಎಲ್ಲ ನಟ್ ಕೇರಿಂದ ರಕ್ತ ಸೋರಾಕತೈತಿ. ಮತ್ತ ಮನಗಂಡ ಶೌರ್ಯದಿಂದ ಮಾಡಾಕತ್ಯಾಳು. ತಾಯಿ ಶಬಾಷ್ ಅಂತ ಕೂಗಾಕತ್ಯಾಳ ನಿಶುಂಭಗ್. ಮನಗಂಡ ಶಬಾಷ್ ಅನ್ಕೋತ ಸಿಟ್ಟಿನಿಂದ ಬಾಣದ ಮಳೆಗಳನ್ನ ನಿಶುಂಭನ ಮ್ಯಾಲ ಕಣ್ಣನ ಕೆಂಪ್ ಮಾಡ್ಕೊಂಡ್ ಕೇಳಿದ ಬಾಣದ ಒಳಗೆ ಸುರ್ಸಾಕತ್ಯಾಳ ನೋಡಪ್ಪ ತಂದ್ ಹೇಳುವಂತಾರ ಆತರ. ನೋಡು ತಿರಿತಿರೆ ದೇವಿ ದೈತರು ಮಾಡಿದರು ಯುದ್ಧವನ್ನು ಸಮದಲ್ಲಿ ಮೋಡ ಹರಿಯುತ್ತಾ ನಿಶುಂಭನ ಮರವೆ ಅಡಗೆಯುವುದು ಕೂಡೆ ಕಂಗಳ ತೆರೆದ ಚಾಪಕ್ಕೆ ನೀಡಿದನು ಕೈ ಸಬರ ಸರಿ ಗೂಡಿ ಶ್ಯಾಮ ಮೇಲೆ ಶರಗಳ ಸುರಿದರೆ ಎಂದ. ಎಷ್ಟೋ ದೈತರಲ್ಲಿ ಮೂರ್ಛೆಯಿಂದ ಬಿದ್ರು, ರಕ್ಕಸರ ಬಿದ್ರು. ಮತ್ತ ತಾಯಿ ಹೊಡ್ತಕ್ಕ ನಿಶುಂಭ ಮೂರ್ಛೆ ಬಿದ್ದ ತೆಳಗ ಮೂರ್ಛೆ ಬಿದ್ದ. ಮತ್ತ ಎದ್ದಕೇನ ಕಣ್ಣು ಕೆಂಪ್ ಮಾಡ್ಕೊತ ಮತ್ತ ತಾಯಿ ಮೇಲೆ ಮತ್ತೆ ಏರಿ ಬರಾವಂತ ಅದ ಮನಗಂಡ ವೀರಾವೇಶದಿಂದ. ಮತ್ತ ಬಾಣದ ಮಳೆಗಳನ್ನ ಸುರೋತ್ಸವ ಅಂತ ಅದ. ತಾಯಿ ಅವನ್ನೆಲ್ಲ ನಡು ಛೇದನ ಮಾಡಿಬಿಟ್ಲು.
ತರಿದರಿಬ್ಬಳ ಶರ್ವಶ್ಯಾಂಬವಿ ಕರ ಚಮತ್ಕರವೇನೆಂಬನು ಶರವು ಸತ ಶಾಸ್ತ್ರ ಕೋಟಿಯು ಅರ್ಬುದಾಗೆ ಸರಳ ಬಿರುಸಿಗೆ ಶುಂಭ ಸಾರಥಿ ಹೊರಗಿದನು ಹಜೆಯರೇರಿದು ಮುರಿದು ಬಿದ್ದುದು ಹಯಮಡಿ ಮುಕುಟ ದೊರಿದೆ ಎಂದ. ಈ ಶಾಂಬವೇ ಬಿಡುದಂತ ಬಾಣಗಳ ಮಾತ್ರ ಅವಾಗ ನಡಾಕತ್ತೇವ್. ಮತ್ತ ಅವನು ಬಾಣಗಳು ಏನ್ ಮಾಡ್ತಾವ ನಡುನ ಛೇದನ ಮಾಡಿ ಒಗ್ಯಾಕತ್ತೇವ್. ಹಿಂಗಾಗಿ ಎಷ್ಟೋ ರಕ್ಕಸರ ರಣಭೂಮಿ ಒಳಗೆ ಸಾಕ್ತು ಬಿದ್ರು ನೋಡಪ್ಪ. ರುಂಡುಗಳು ಮುಂಡುಗಳು ರಕ್ತದೋಪಾಯಲ್ಲಿ ಹರಿದು ಆಗತ್ತೇವ್ ತಂದು ಹೇಳುವಂತಾರ. ಅದು ಕೊಂಡು ಶೀಲುವ ದೈತ್ಯ ನಡೆದೆ ಚಂಡಿ ಎದುರಿಗೆ ಬರಲು ಸರಳಿನ ತಂಡ ತಗರಿ ರಾಗೆ ಕೊರೆದನು ಮೈ ಮಡಿದು ಧರಣಿಯಲ್ಲಿ ಕಂಡ ಅಣ್ಣನು ಮೂರ್ಛೆಯಾದುದ ಗಂಡ ಸ್ತ್ರೀಯುಳಾರು ಈಕೆಯ ಖಂಡಿಸಿದೆ ಬಿಡದೆ ನೋಯಿಸ ಎಂದರ ಸರೇಂದ್ರ. ಈಗ ಏನಾತ್ಮ ಅಂದ್ರ ಶುಂಭ ಮ್ಯಾಲೆ ಏರಿ ಬರುವಂತ ಅದ. ಶುಂಭ ಮ್ಯಾಲೆ ಏರಿ ಬಂದ ದೇವಿ ಬಡತಕ್ಕೆ ಏನಾದಪ್ಪ ಮೂರ್ಛೆ ಹೋಗಿ ಬಿದ್ದ್ಬಿಟ್ಟ ಧರಣಿ ಮ್ಯಾಲ ಮೂರ್ಛೆ ಹೋಗಿ ಬಿಟ್ಬಿಟ್ಟ. ಅವಾಗ ನಿಶುಮ ಅಂತ ತಾಯಿನ ಮಾತಾಡ್ಸವಕನ್ ಏನಂತ ಮಾತಾಡ್ಸಪ್ಪ ಅಂದ್ರ ಆರು ನಿನಗೆ ಆಕೆ ಯುದ್ಧವು ನಾರಿ ಬುದ್ಧಿ ವಿವೇಕವಲ್ಲವು ವೀರರು ಮಾ ವೀರತ್ರೈಲು ಕರಸು ಸಿಂಹನೋಳು ತೀರುವುದೇ ನಿನಗಟ ಯುದ್ಧವು ಮಾರಾರ ಮದರಿಪ್ಪರು ಗೆರದರು ವೀರಸಿಂಹನ ತಮ್ಮ ನಾನು ನಿಶುಂಭಕ್ಕೆ ಹೇಳನ್ನ. ಎಲ್ಲೋ ಸ್ತ್ರೀ ಹೇಳಿ ನೀ ಯಾರವ ನಿನಗೆ ಯುದ್ಧ ಮಾಡೋ ಅಪೇಕ್ಷೆ ಯಾಕೈತಿ? ನಾ ಶೂರ್ನಾದತ್ತ ನಿಶುಂಭನ ತಮ್ಮ ನಿಶುಂಭ ನಮ್ಮ ಅಣ್ಣ ಮೂರ್ಛೆ ಹೋಗಿದ್ದಾನ, ನಾ ಅವ್ರ ತಮ್ಮ. ಇಷ್ಟೆಲ್ಲಾ ಸೈನಿಕರನ್ನ ಕೊಂದ್ ಹೋಗೋದು ಬಿಟ್ಟು ಎಷ್ಟೋ ರಕ್ಕಸನ ಕೊಂದ್ ಹೋಗೋದಿ. ನೀ ಯಾರ, ನೀನ್ ಹೆಸರೇನ ತಂದು ಕೆರಿಂದ ಕೇಳುವಂತವ. ಅದು ಮತ್ತು ಹೇಳ್ತಾನವ ಹೋಗು ಜೀವದೇ ಬಿಡುವೆ ಎನ್ನಯ್ಯ ಮೇಗೆ ಮಾತನು ತರಲಿ ಅನ್ನನು ಹೋಗದರೆ ಕೊಳ್ಳುವುದು ಸಹಜ ಗಂಧರವರು ಸರಿಯ ಈಗ ಮಾಡಲು ಬಾರದೆಂದೆ ಈಗ ಇಳಿಯು ಸಿಂಹ ಬೇಗ ಉತ್ತರ ಕೊಡು ತಡ ಮಾಡ ಗಂಧನ ಸರೇಂದ್ರ. ಎಲ್ಲೋ ಸ್ತ್ರೀ ಹೇಳಿ ಈ ಸದ್ದ ನಿನ್ನ ಬಿಟ್ಟು ಬಿಡ್ತಾನ, ಪ್ರಾಣದಾನ ಮಾಡ್ತಾನ, ಹೋಗಿಬಿಡ. ನಮ್ಮ ಅಣ್ಣ ನಾನು ಬೈತಾನ, ಎದ್ದಂದ್ರ ಬೈತಾನ, ಬೈವಲಕ್. ಆದ್ರೆ ನಿನಗ ಪ್ರಾಣದಾನ ಮಾಡ್ತಾನ, ಹೋಗಿಬಿಡು. ಅವ್ರ ಅಣ್ಣ ಮೂರ್ಛೆ ಹೋಗ್ಬಿಟ್ಟಾನ ಶುಂಭ. ಅದಕ್ಕ ನೀ ಹೋಗಿಬಿಡ ತಂದು ಕೆರಿಂದ ಹೇಳುವಂತವಾದ. ತಾಯಿ ಅದನ್ನ ಏನ್ ಹೇಳ್ತಾಳ ಅಂತ ಅದನ್ನ ನಾಳೆ ನೋಡುವಂತಾರ. ಈಗ ಟೈಮ್ ಭಾಳ ಆಗೈತಿ. ಜೈ ಮಂಗಳಂ ಜೈ ನಮ ಪಾರ್ವತಿಪತಿ ಶಿವರ ಮಹಾದೇವ್. ಓಂ ಪೀಠ ಸೇದಕ ಶಾಖತೆ ಓಂ ಅನಾದಿಶಾಸ್ತ್ರ ಶಾಂತಂ ಚೈತನ್ಯ ಚರಿಯೇಚ ಸಂಪೂರ್ಣ ಪ್ರಕೃತಿ ಧಾರಂ ಓಂ ಕರ್ಪೂರಾವೃತ ಕಸ್ತೂರಿ ಗೋಧೂಮ ಸಮರ್ಪಯಾಮಿ. ದೇವಿ ತಾಯಿ ಮಹಾಲಕ್ಷ್ಮಿ, ದೇವಿ ತಾಯಿ ಮಹಾಲಕ್ಷ್ಮಿ ಆರತಿ ಬೆಳಗುವೆವು, ಆರತಿ ಬೆಳಗುವೆವು. ನಿನ್ನಯ ಪಾದಕ ಬಿದ್ದು ನಾವು ಬೇಡಿಕೊಳ್ಳುವೆವು, ನಿನ್ನಯ ಪಾದಕ ಬಿದ್ದು ನಾವು ಬೇಡಿಕೊಳ್ಳುವೆವು. ತಾಯಿ ಮಹಾಲಕ್ಷ್ಮಿ, ತಾಯಿ ಮಹಾಲಕ್ಷ್ಮಿ ಆರತಿ ಬೆಳಗುವೆವು, ಆರತಿ ಬೆಳಗುವೆವು. ಸರಿಗೆ 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 ಓದ್ಬಿಡ. ನೆಮ್ಮದಿಯನ್ನು ನೀನು
ನೀಡಮ್ಮ ನೀನು ನೀಡಮ್ಮ ತಾಯಿ ನೀನು ಸುಖ ಶಾಂತಿ ನೆಮ್ಮದಿಯನ್ನು ನೀನು ನೀಡಮ್ಮ ನೀನು ನೀಡಮ್ಮ ಹೊಲ ಮರಿ ದನ ಕರ ಪಾಲನೆ ಮಾಡಮ್ಮ ಹೊಲ ಮರಿ ದನ ಕರ ಸುಖ ಶಾಂತಿ ಘಟಸ್ಥಾಪಕ ಸುಖ ಶಾಂತಿ ಘಟಸ್ಥಾಪಕ ಸಂತಾನವಿಲ್ಲದ ಸತಿಪತಿಯರಿಗೆ ಸಂತಾನ ನೀಡಮ್ಮ ಸಂತಾನ ನೀಡಮ್ಮ ನಮ್ಮ ಬಾಯಿನ ರಥವನ್ನು ಏರಿ ನೀನೇ ನಡೆಸಮ್ಮ ನಮ್ಮ ಬಾಯಿನ ರಥವನ್ನು ಏರಿ ನೀನೇ ನಡೆಸಮ್ಮ ದೇವಿ ತಾಯಿ ಮಹಾಲಕ್ಷ್ಮಿ ದೇವಿ ತಾಯಿ ಮಹಾಲಕ್ಷ್ಮಿ ಆರತಿ ಬೆಳಗು ಆರತಿ ಬೆಳಗು ರಾಂಪುರ ಗ್ರಾಮದಲ್ಲಿ ದೇವಿ ನಿನ್ನ ನಿಲಯದಲ್ಲಿ ರಾಂಪುರ ಗ್ರಾಮದಲ್ಲಿ ದೇವಿ ನಿನ್ನ ಮಂದಿರದಲ್ಲಿ ಭಕ್ತರು ಬರುವಾರೋ ಭಕ್ತರು ಬರುವಾರೋ ಅವರಿಗೆಲ್ಲ ವರವನ್ನು ನೀಡಿ ಮುಕ್ತಿ ನೀಡಮ್ಮ ಅವರಿಗೆಲ್ಲ ವರವನ್ನು ನೀಡಿ ಮುಕ್ತಿ ನೀಡಮ್ಮ ದೇವಿ ತಾಯಿ ಮಹಾಲಕ್ಷ್ಮಿ ದೇವಿ ತಾಯಿ ಮಹಾಲಕ್ಷ್ಮಿ ಆರತಿ ಬೆಳಗು ಆರತಿ ಬೆಳಗು ದೇವಿ ತಾಯಿ ಮಹಾಲಕ್ಷ್ಮಿ ದೇವಿ ತಾಯಿ ಮಹಾಲಕ್ಷ್ಮಿ ಆರತಿ ಬೆಳಗು ಆರತಿ ಬೆಳಗು ನಿನ್ನಯ ಪಾದಕ್ಕೆ ನಾವು ಬೇಡಿ ಬರುವೆವು ನಿನ್ನಯ ಪಾದಕ್ಕೆ ನಾವು ಬೇಡಿ ಬರುವೆವು ನಾವು ಬೇಡಿ ಬರುವೆವು ನಾವು ಧನ್ಯರಾಗುವೆವು ಅಮ್ಮ ನಿಮ್ಮ ಓಣಿಯೊಳಗ ದೇವಿ ಬಂದಾಳೇನ ಅಮ್ಮ ನಿಮ್ಮ ಓಣಿಯೊಳಗ ದೇವಿನ ನೋಡಿರೇನ ಆದಿಶಕ್ತಿ ದುರ್ಗಾ ದೇವಿ ಬಂದಾಳೇನ ಆದಿಶಕ್ತಿ ದುರ್ಗಾ
ಅಮ್ಮ ನಿಮ್ಮ ಓಡಿ ಬಡದ ದೇವಿ ಬಂದಾಳೆ ಆದಿಶಕ್ತಿ ದುರ್ಗಾದೇವಿ ಅಮ್ಮ ನಿಮ್ಮ
राधे आदिशक्ति दुर्गा शाश्वतं शान्तं व्योमातीतं नयनामृतमतीतं तस्मै श्रीगुरुवे नमः। जय मंगलम जय नमः पार्वतीपति शिवाय महादेव। श्रीमद् जगद्गुरु नीलकंठ शिवाचार्य महाराज की जय। श्रीमद् जगद्गुरु नंजुंड शिवाचार्य महाराज की जय। श्रीमद् जगद्गुरु शंकर शिवाचार्य महाराज की जय। श्रीमद् जगद्गुरु मल्लिकार्जुन शिवाचार्य महाराज की जय। श्रीमद् जगद्गुरु शिवशंकर शिवाचार्य महाराज की जय। श्री साधु संत महाराज की जय। माता की जय। जय नमः पार्वती शिवाय महादेव।